ಶ್ರೀಗುರುಭ್ಯೋ ನಮಃ ಹರಿ ಓಂ. ಶ್ರೇಯಃ ಕಾಂತಾಯ ಕಲ್ಯಾಣನಿಧಯೇ ನಿಧಯೇರ್ತಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಆನಂದತೀರ್ಥವರದೇ ದಾರವಾರಣ್ಯಪಾವಕೆ ಜಾನದಾಯಿನಿ ಸರ್ವೇಶೇ ಶ್ರೀನಿವಾಸೇಸ್ತು ಮೇ ಮನಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಭವತಿ ತನುಭಾವಾದಿಡಮೋಕೋಪಿ ವಾಗ್ಮಿ ದೃಢಮತಿರಭಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ದತ್ತಾಂ ಸನ್ನಿಧಿಂ ಮಾನಸೇ ಚ. ತಪೋ ವಿದ್ಯಾ ವಿರಕ್ತ್ಯಾಧದ್ಗುಣೋ ಘಾಕರಾನಹಂ ವಾದಿರಾಜಗುರೋನ್ ವಂದೇ ಗ್ರೀವಪದಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತರನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಭಗವಂತ ಎಲ್ಲ ತನ್ನ ಪರಿವಾರ ದೇವತೆಗಳಿಗೆ ಆಜ್ಞೆಯನ್ನು ಮಾಡ್ತಾನೆ. ಬ್ರಹ್ಮದೇವರಿಂದ ಆರಂಭಿಸಿಕೊಂಡು ರುದ್ರಾದಿಗಳು, ಶೇಷದೇವರು ಎಲ್ಲರಿಗೂ ಸಹಿತ ಆ ಭಗವಂತ ಆಜ್ಞೆಯನ್ನು ಮಾಡಿ ತನ್ನ ಮದುವೆಯ ನಿಮಂತ್ರಣವನ್ನು ಎಲ್ಲ ದೇವತೆಗಳಿಗೆ ನೀಡುವುದಕ್ಕೋಸ್ಕರವಾಗಿ ಕಳಿಸ್ತಾನೆ. ಭಗವಂತ ಅವನ ಬಳಿಗೆ ಬಂದಿರತಕ್ಕಂತಹ ಗರುಡ, ಶೇಷಾದಿಗಳು ಎಲ್ಲರೂ ಆ ಭಗವಂತನ ಹತ್ರ ಬರ್ತಾರೆ. ಆ ಭಗವಂತನ ಬಳಿಗೆ ಬಂದು ಹೇಳ್ತಾರಂತೆ. ಏನು ಅಂತಂದರೆ, ಬ್ರಹ್ಮನ ಬಳಿಗೆ ಗರುಡ ದೇವರು ಬರ್ತಾರೆ. ಬಂದು ಕುತ್ರಾತ್ತಿ ಶ್ರೀನಿವಾಸ ವಾಸುದೇವ ಪಿತಾಮಹ, ಈ ಪಕ್ಷಿ ರಾಜನಾಗಿರತಕ್ಕಂತಹ ಗರುಡ ಕೇಳ್ತಾನೆ, ಭಗವಂತ ಎಲ್ಲಿದ್ದಾನೆ ಅಂತ ಹೇಳಿಕೊಂಡು ಕೇಳಿದಾಗ ಆ ಶ್ರೀನಿವಾಸ ವೆಂಕಟಗಿರಿಯಲ್ಲಿದ್ದಾನೆ. ಅಂತಹ ವೆಂಕಟಗಿರಿಯಲ್ಲಿರ್ತಕ್ಕಂತಹ ಶ್ರೀನಿವಾಸ ನನ್ನ ಮೂಲಕವಾಗಿ ಇವತ್ತಿನ ದಿವಸ ನನ್ನ ಪತ್ರವನ್ನು, ಅಂದರೆ ತಾನು ವಿವಾಹಕ್ಕೆ ಪತ್ರವನ್ನು ಬರೆದಿದ್ದಾನೆ, ಅದನ್ನು ನಿನಗೆ ಕಳಿಸಿಕೊಟ್ಟಿದ್ದಾನೆ ಅಂತ ಎಂಬುದಾಗಿ ಹೇಳ್ತಾನೆ. ಅದನ್ನು ಆ ಬ್ರಹ್ಮಾದಿಗಳ ಎದುರುಗಡೆಗೆ ಸಮರ್ಪಿಸ್ತಾನೆ. ಆ ಬ್ರಹ್ಮಾದಿಗಳು ಅದೇ ರೀತಿಯಾಗಿ ಎಲ್ಲ ದೇವತೆಗಳು ಸಹಿತ ಹೇಳ್ತಾರಂತೆ. ಆ ಶ್ರೀನಿವಾಸನ ಮದುವೆಯ ವಿಷಯವನ್ನು ಕೇಳಿ ತುಂಬ ಆನಂದವನ್ನು ಹೊಂದುತ್ತಾರೆ. ತದನಂತರದಲ್ಲಿ ಬ್ರಹ್ಮದೇವರೊಂದು ಮಾತನ್ನು ಹೇಳ್ತಾರಂತೆ. ಏನು ಅಂತಂದರೆ, ನಾನು ಆ ವೆಂಕಟಗಿರಿಗೆ ಹೋಗಬೇಕು ಅಂತ ಇಚ್ಛಿಸಿದ್ದೇನೆ. ತದನಂತರದಲ್ಲಿ ಆ ವೆಂಕಟರಾಜನಕ್ಕೆ ಹೋಗಬೇಕು. ಈ ರೀತಿಯಾಗಿ ನನ್ನ ಸೈನ್ಯಕ್ಕೆ ಆಜ್ಞೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಆ ದ್ವಾರಪಾಲಕನು ಬ್ರಹ್ಮನ ಆಜ್ಞೆಯನ್ನು ಪಡೆದುಕೊಂಡು ಎಲ್ಲ ದಿಕ್ಪಾಲಕ ದೇವತೆಗಳು ಎಲ್ಲ ದೇವತೆಗಳನ್ನು ಕರೆಸ್ತಾನೆ. ಕರೆದು ಶ್ರೀನಿವಾಸನ ಮದುವೆಗೆ ಹೋಗಬೇಕು ಅಂತ ಹೇಳಿಕೊಂಡು ಎಲ್ಲ ದೇವತೆಗಳನ್ನು ತಯಾರು ಮಾಡ್ತಾನೆ. ಎಲ್ಲ ಸೇನಾಧಿಪತಿಗಳು ಎಲ್ಲರೂ ಕೂಡ ಸೇರ್ತಾರೆ. ಅವರು ಸೇರಿ ಬೇರೆ ಬೇರೆ ವಾದ್ಯಗಳನ್ನು ನುಡಿಸ್ತಾರಂತೆ. ಬೇರಿ, ಮೃದಂಗ, ತದನಂತರದಲ್ಲಿ ಇನ್ನಿತರ ವೀಣಾ, ಅನಂತರದಲ್ಲಿ ನರ್ತಕ, ಪಟಕ ಇತ್ಯಾದಿ ಎಲ್ಲ ವಾದ್ಯಗಳನ್ನು ನುಡಿಸ್ತಾರೆ. ನುಡಿಸಿ ಇತರ ಋಷಿಗಳು ಎಲ್ಲರೂ ಸಹಿತ ಸೇರಿಕೊಂಡು ಆ ಭಗವಂತನ ಮದುವೆಗೆ ಹೋಗಬೇಕು ಅಂತ ಹೇಳಿಕೊಂಡು ತಾವು ಸೇನಾಧಿಪತಿಗಳ ಸಹಿತವಾಗಿ ತಯಾರಾಗ್ತಾರೆ. ಅಲ್ಲಿ ಸೇರ್ತಾರೆ. ಅನಂತರದಲ್ಲಿ ಅಲ್ಲಿರ್ತಕ್ಕಂತಹ ಕೆಲವು ವಿಪ್ರರು ಹೇಳ್ತಾರಂತೆ, ಗಚ್ಚಾವಹ ಅದ್ಯ ವಿವಾಹಾರ್ಥಂ,
ನಾವಿವತ್ತು ಆ ಭಗವಂತನ ಶ್ರೀನಿವಾಸನ ಮದುವೆಯನ್ನು ಕುರಿತು ಹೋಗಬೇಕು. ಅವನು ಇವತ್ತಿನ ದಿವಸ ಪದ್ಮಾವತಿಯನ್ನು ಪಾಣಿಗ್ರಹಣವನ್ನು ಆಗಲಿಕ್ಕಿದ್ದಾನೆ. ಆ ಪಾಣಿಗ್ರಹಣವನ್ನು ನೋಡುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಸೇರಿಕೊಂಡು ದೇವತೆಗಳು ವೆಂಕಟಗಿರಿ ಹತ್ರ ನಾವು ನಮ್ಮ ಪ್ರಯಾಣವನ್ನು ಬೆಳೆಸೋಣ ಎಂಬುದಾಗಿ ಹೇಳ್ತಾನೆ. ಹೀಗೆ ಎಲ್ಲ ದೇವತೆಗಳು ಸಹಿತ ಬರ್ತಾರೆ. ಇಲ್ಲಿ ಬ್ರಹ್ಮನನ್ನ ಶ್ರೀನಿವಾಸ ಕೇಳ್ತಾನಂತೆ, ಕಿಮರ್ಥಂ ನಾಗತಾಂಬ ಖಗರಾಟ್ ಪುತ್ರಾರ್ಥಂ ಪ್ರೇಷಿತಾಮಯ. ಆ ಭಗವಂತ ಆ ಬ್ರಹ್ಮದೇವರನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿಕೊಂಡು ಪಕ್ಷಿರಾಜನಾಗಿರ್ತಕ್ಕಂತಹ ಗರುಡನನ್ನು ಕಳಿಸಿದ್ದಾನೆ. ಆದರೆ ಆ ಗರುಡ ಇನ್ನೂ ಬರ್ತಾ ಇಲ್ಲ. ಯಾವ ಕಾರಣಕ್ಕೋಸ್ಕರವಾಗಿ ಆ ಪಕ್ಷಿರಾಜನಾಗಿರ್ತಕ್ಕಂತಹ ಗರುಡ ಇನ್ನೂ ಬರಲಿಲ್ಲ ಎಂಬುದಾಗಿ ಹೇಳಿದಾಗ ಹೇಳ್ತಾನಂತೆ, ಈಗ ಆಗಮಿಸಿತಿ ಗೋವಿಂದ. ಅವನು ಬ್ರಹ್ಮದೇವರು ಆ ಗಂಗಾ ನದಿಯನ್ನು ದಾಟ್ತಾ ಇದ್ದಾರೆ. ಅವರು ಇನ್ನೂ ಈ ಮದುವೆಯ ಇದಕ್ಕೋಸ್ಕರವಾಗಿ ಮದುವೆಗೆ ಬರ್ತಾರೆ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಆ ಬ್ರಹ್ಮದೇವರನ್ನ ಕರೆದುಕೊಂಡು ಆ ಗರುಡ ಬರ್ತಾನೆ. ಗರುಡ ಮಾತನಾಡ್ತಾನಂತೆ, ನಾನು ಎಲ್ಲ ಕೃಷ್ಣಾ ನದಿಯನ್ನು, ಶ್ರೀಶೈಲ, ಅದೇ ರೀತಿಯಾಗಿ ಅಹೋಬಿಲ ಇತ್ಯಾದಿ ಎಲ್ಲ ಕ್ಷೇತ್ರಗಳನ್ನು ಎಲ್ಲವನ್ನು ದಾಟಿ ಅದನ್ನು ಅಲ್ಲಿ ಸಂದರ್ಶನವನ್ನು ಮಾಡಿ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಆ ದೇವತೆಗಳೆಲ್ಲರೂ ಸೇರಿಕೊಂಡು ಬರ್ತಾರಂತೆ. ಈ ಬಂದು ಭಗವಂತನಿಗೆ ನಮಸ್ಕಾರವನ್ನು ಮಾಡ್ತಾರೆ. ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಎಲ್ಲ ದೇವತೆಗಳು ಭಗವಂತನ ಬಳಿಗೆ ಭಗವಂತನ ಹತ್ರ ಮಾತನಾಡ್ತಾರಂತೆ. ಏನು ಅಂತಂದರೆ, ಈಗ ಭಗವಂತನಿಗೆ ಬ್ರಹ್ಮದೇವರು ಬಂದಾಯಿತು, ಅದೇ ರೀತಿಯಾಗಿ ಭಗವಂತನು ಅಲ್ಲಿದ್ದಾನೆ. ಎಲ್ಲರೂ ಆ ಭಗವಂತನ ಬಳಿಯಲ್ಲಿ ಸೇರಿದ್ದಾರೆ. ಅಷ್ಟು ಹೊತ್ತಿಗೆ ಆ ಭಗವಂತ ಶ್ರೀನಿವಾಸ ಮಾತನಾಡ್ತಾನಂತೆ, ಕುಶಲಂತಾತ ಸ್ಪೃಶಯ ಬೋಧಂ ಪ್ರತಿ. ಇನ್ನು ಎಲ್ಲ ನಿಮ್ಮ ಪರಿವಾರದವರೆಲ್ಲರೂ ಸಹಿತ ಅವರು ಆರೋಗ್ಯವೋ ಕ್ಷೇಮವೋ ಎಂಬುದಾಗಿ ಅವರ ಆ ಕ್ಷೇಮ ವಿಚಾರಗಳನ್ನು ಕೇಳ್ತಾನೆ. ಆ ಕ್ಷೇಮ ವಿಚಾರವನ್ನು ಕೇಳಿ ಬ್ರಹ್ಮದೇವರು ಒಂದು ಮಾತನ್ನು ಹೇಳ್ತಾರಂತೆ, ನಾವೆಲ್ಲರೂ ಕ್ಷೇಮದಿಂದ ಇದ್ದೇವೆ. ಆ ಬ್ರಹ್ಮದೇವರು ಒಂದು ಹೀಗೆ ಹೇಳಿದಾಗ ಶ್ರೀನಿವಾಸ ಒಂದು ಸಣ್ಣ ದೃಷ್ಟಾಂತವನ್ನು ಹೇಳ್ತಾನಂತೆ. ಅದೇನು ಅಂತಂದರೆ, ದ್ವಾಪರಾಂತೆ ಕೃತಂ ಕರ್ಮ ಶೃಣುಮ ಪುತ್ರ ಸಮಾಧಿಮತ್. ನಾನು ದ್ವಾಪರ ಯುಗದಲ್ಲಿ ಒಂದು ವಿಷಯವನ್ನು ನಿನಗೆ ತಿಳಿಸ್ತೇನೆ. ಏನು ಅಂತ ಕೇಳಿದರೆ, ನಾನು ವೈಕುಂಠದಲ್ಲಿ ಆದಿಶೇಷನ ಮೇಲೆ ಮಲಗಿರತಕ್ಕಂತಹ ಸಂದರ್ಭದಲ್ಲಿ ಆ ಭೃಗುಮುನಿ ನನ್ನ ಬಳಿಗೆ ಬರ್ತಾನೆ. ಅವನು ನನ್ನ ಎದೆಯ ಭಾಗವನ್ನು, ವಕ್ಷಸ್ಥಲವನ್ನು ತುಳಿತಾನೆ. ಆ ತುಳಿದಂತಹ ಕೋಪದಿಂದಾಗಿ ನಿನ್ನ ಲಕ್ಷ್ಮೀದೇವಿ ಅವಳು ನನ್ನನ್ನು ಬಿಟ್ಟು ಹೊರಟು ಹೋಗ್ತಾಳೆ. ಅವಳು ಈಗ ಇಲ್ಲಿ ಬಂದು ಏನು ವೆಂಕಟಾಚಲಕ್ಕೆ ಬಂದು ಕರವೀರಪುರಕ್ಕೆ ಹೋಗಿದ್ದಾಳೆ. ಅವಳಿಲ್ಲದನ್ನು ನೋಡಿ ಆ ವ್ಯಥೆಯಿಂದಾಗಿ ನಾನು ಈ ಒಂದು ಪಟ್ಟಣದಲ್ಲಿ, ಈ ವೆಂಕಟಗಿರಿಯಲ್ಲಿ ನಾನು ನನ್ನ ವಾಸವನ್ನು ಮಾಡ್ತಾ ಇದ್ದೇನೆ. ತದನಂತರದಲ್ಲಿ ಚೋಳರಾಜನು ಚೋಳರಾಜನ ಸೇವಕ ನನಗೆ ಅವನು ತನ್ನ ಕೊಡಲಿಯಿಂದ ಒಂದು ಏಟನ್ನು ಹೊಡಿತಾನೆ. ಹೀಗೆ ಆ ಎಲ್ಲ ವ್ಯಥೆಗಳಿಂದ ನಾನು ಈ ರೀತಿಯಾಗಿ ಇದ್ದೆ ಎಂಬುದಾಗಿ ತನ್ನ ವೃತ್ತಾಂತವನ್ನು ಹೇಳ್ತಾನಂತೆ. ಇಲ್ಲಿ ಈ ಬಕುಲೆ ನನಗೆ ಸಹಾಯವನ್ನು ಮಾಡಿದಳು ಅಂತ ಹೇಳಿದಾಗ ಬ್ರಹ್ಮದೇವರು ಕೇಳ್ತಾರಂತೆ, ಈ ಬಕುಲಾದೇವಿ ಯಾರು ಅಂತ ಕೇಳಿದಾಗ, ಯಶೋಧ ಬಕುಲಾ ಭೂತ್ವ ವರ್ತತೆ ವೆಂಕಟಾಚಲೇ. ಅವಳು ಬಕುಲಾದೇವಿ ಬೇರೆ ಯಾರೂ ಅಲ್ಲ, ಯಶೋಧ ದೇವಿಯೇ, ಸಾಕ್ಷಾತ್ ಯಶೋದೆಯೇ. ಅವಳು ಈಗ
ಬಕುಳಾದೇವಿಯಾಗಿ ಅವತಾರವನ್ನು ಮಾಡಿದ್ದಾಳೆ. ಇಲ್ಲಿ ಅವಳನ್ನು ಅವಳಿಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಅದೇ ರೀತಿಯಾಗಿ ಅವಳಿಗೆ ಸಂತೋಷವನ್ನು ನೀಡುವುದಕ್ಕೋಸ್ಕರವಾಗಿ ನಾನು ಮತ್ತೆ ಪುನಃ ಇಲ್ಲಿ ಅವತಾರವನ್ನು ಮೆತ್ತಿದೆ ಎಂಬುದಾಗಿ ಹೇಳ್ತಾನೆ. ತದನಂತರದಲ್ಲಿ ಶ್ರೀನಿವಾಸ ಹೀಗೆಲ್ಲ ಹೇಳಿದ ಮೇಲೆ ತಾನು ಎಲ್ಲ ವ್ಯವಸ್ಥೆಗಳನ್ನು ಇಂದ್ರಾದಿಗಳು ದೇವತೆಗಳು ಎಲ್ಲರೂ ಅಲ್ಲಿ ಸೇರ್ತಾರೆ. ಸೇರಿಕೊಂಡು ಭಗವಂತನ ಬಳಿಗೆ ಬರ್ತಾರೆ. ಬರ್ದು ಹೇಳ್ತಾರಂತೆ, ಏನಾಯಿತು ಅಂತಂದರೆ ನಾವೆಲ್ಲರೂ ಸಹಿತ ಇಲ್ಲಿ ಆ ವೆಂಕಟಗಿರಿಗೆ ಬಂದು ಸೇರಿದ್ದೇವೆ. ಸೇರಿಕೊಂಡು ನೀವೀಗ ಆಕಾಶರಾಜನ ಬಳಿಗೆ ಹೋಗಬೇಕು. ಆಕಾಶರಾಜನ ಬಳಿಗೆ ಹೋಗಿ ಅವನಿಗೆ ಸಮಾಧಾನವನ್ನು ಪಡಿಸಿ ಅವನನ್ನು ಈಗ ಮದುವೆಯಲ್ಲಿ ನೀವು ತತ್ಪರವನ್ನಾಗಿ ಮಾಡಬೇಕು ಅಂತ ಹೇಳಿಕೊಂಡು ಎಲ್ಲ ಹೇಳ್ತಾರೆ. ಹೇಳಿದ ನಂತರ ಅಲ್ಲಿಗೆ ಈ ದೇವತೆಗಳ ಶಿಲ್ಪಿಯಾಗಿರ್ತಕ್ಕಂಥ ವಿಶ್ವಕರ್ಮ ಎಲ್ಲರೂ ಮಯ ಇವರೆಲ್ಲರೂ ಸೇರ್ತಾರೆ. ವಿಶ್ವಕರ್ಮನು ಒಂದು ಸಭೆಯನ್ನು ಒಂದು ಮಾಡ್ತಾನೆ. ಅಲ್ಲಿಗೆ ಶ್ರೀನಿವಾಸ ಬಂದು ಇಂದ್ರನಿಗೆ ಹೇಳ್ತಾನಂತೆ, ಈ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ನೀವೀಗ ಅವನನ್ನು ಸಮಾಧಾನಪಡಿಸಿ ತಕ್ಷಣದಲ್ಲಿಯೇ ಈ ಮದುವೆಯ ಕಾರ್ಯಗಳಲ್ಲಿ ತೊಡಗುವಂತೆ ಮಾಡಬೇಕು. ಹಾಗೆಯೇ ಇನ್ನು ಮನೆ ಸಭೆ ಇತ್ಯಾದಿಗಳನ್ನು ಮಾಡುವಂತೆ ಅವನಿಗೆ ಪ್ರೇರೇಪಿಸಬೇಕು ವಿಶ್ವಕರ್ಮನಿಗೆ ಅಂತ ಹೇಳಿಕೊಂಡು ಹೇಳ್ತಾನೆ. ಆ ವಿಶ್ವಕರ್ಮ ಬಂದು ಎಲ್ಲ ಆ ಸಭೆಯನ್ನು ನಿರ್ಮಾಣ ಮಾಡಲಿಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ನೋಡಿಕೊಳ್ತಾನೆ. ತದನಂತರದಲ್ಲಿ ಎಲ್ಲ ಅಲ್ಲಿರತಕ್ಕಂತಹ ಸಂಚಿಂತ್ಯ ಮಹಾರಾಜ ವನಾನಿ ಗಿರಿಗಕ್ವರಾನ್ ವಿಷಮಾಂ ಸಮಾಂ ಚಕ್ರೆ ಧರಾಂತಾನ್ ಧರಣೀಪತೆ ವಿಶ್ವಕರ್ಮ ಎಲ್ಲ ಅಲ್ಲಿರತಕ್ಕಂತಹ ಒಂದು ಏರುತಗ್ಗಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಸಮತಟ್ಟಾನ್ನಾಗಿ ಮಾಡಿ ಅಲ್ಲಿ ಮನೆಯನ್ನು ಸಭೆಗಳನ್ನು ಗುಡಿಸಲುಗಳನ್ನು ಎಲ್ಲವನ್ನೂ ಕೂಡ ನಿರ್ಮಾಣ ಮಾಡ್ತಾನೆ. ತದನಂತರದಲ್ಲಿ ಭಗವಂತನಿಗೆ ಬೇಕಾಗಿರತಕ್ಕಂತಹ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಅದು ಹೇಗಿರ್ತದೆ ಅಂತ ಕೇಳಿದರೆ ಈ ರತ್ನಮಯವಾಗಿರತಕ್ಕಂತಹ ಒಂದು ಪಟ್ಟಣವನ್ನು ನಿರ್ಮಾಣ ಮಾಡ್ತಾನೆ. ಆ ಪಟ್ಟಣವನ್ನು ನಿರ್ಮಾಣ ಮಾಡಿ ಅಲ್ಲಿ ಆನೆ, ಕುದುರೆ, ಗಜಾಶಾಲೆ, ಅಶ್ವಶಾಲೆ ಹೀಗೆ ಎಲ್ಲ ಬೇಕಾಗಿರತಕ್ಕಂತಹ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ವಿಶ್ವಕರ್ಮನ ಮೂಲಕವಾಗಿ ಮಾಡಿಸ್ತಾನೆ. ತದನಂತರದಲ್ಲಿ ಇಂದ್ರ ಆಕಾಶರಾಜನ ಬಳಿಗೆ ಬರ್ತಾನಂತೆ. ಬಂದು ದೇವತೆಗಳನ್ನು ಶ್ರೀನಿವಾಸನ ಕುರಿತು ಹೇಳ್ತಾನೆ. ಏನು ಅಂತಂದರೆ ಆಕಾಶರಾಜನ ಪಟ್ಟಣದಲ್ಲಿ ಅವನ ಮಗಳಾಗಿರತಕ್ಕಂತಹ ಪದ್ಮಾವತಿಯನ್ನು ನೀವು ಎಲ್ಲರೂ ದೇವತೆಗಳೆಲ್ಲರೂ ಕೂಡ ಒಪ್ಪಿದ ಮೇಲೆ ನಾನು ಅವಳನ್ನು ಪಾಣಿಗ್ರಹಣ ಮಾಡಿಕೊಳ್ತೇನೆ ಅಂತ ಎಂಬುದಾಗಿ ಹೇಳ್ತಾನೆ. ಆ ದೇವತೆಗಳು ಈ ಭಗವಂತನ ಮಾತನ್ನು ಕೇಳಿ, ನಾವು ನಿಮ್ಮ ಸೇವಕರು, ನಿನ್ನೆ ಎದುರುಗಡೆ ನಾವು ಮಾತಾಡಲಿಕ್ಕೂ ಕೂಡ ಯಾವುದೇ ರೀತಿಯಾಗಿ ನಮ್ಮಲ್ಲಿ ಸಾಮರ್ಥ್ಯವಿಲ್ಲ. ನಿನ್ನ ವಿವಾಹವನ್ನು ನಾವು ನೋಡುವುದಕ್ಕೋಸ್ಕರವಾಗಿ ಇವತ್ತು ನಾವೆಲ್ಲರೂ ಆ ಪಟ್ಟಣವನ್ನು, ನಮ್ಮ ದೇವತಾ ಪಟ್ಟಣವನ್ನು ಬಿಟ್ಟು ನಾವಿಲ್ಲಿಗೆ ಬಂದು ಸೇರಿದ್ದೇವೆ ಅಂತ ಹೇಳಿಕೊಂಡು ಹೇಳ್ತಾನೆ. ತದನಂತರದಲ್ಲಿ ರುದ್ರದೇವರು ಹೇಳ್ತಾರಂತೆ, ನೀನೀಗ ಮನುಷ್ಯರಂತೆ ವಿನೋದವಚನಂ ಕೃಷ್ಣ ಭಾಷದೇ ಪ್ರಾಕೃತೋಯತ ಮನಸಸ್ತೆ ಪ್ರಶಸ್ತಂ ಚೇತ್ ಕ್ರೇತಾಮಿತಿ ಜಾಬ್ರವೀತ್. ನೀನು ಹೇಗೆ ಮಾತನಾಡ್ತಾ ಇದ್ಯಾ ಅಂತ ಕೇಳಿದ್ರೆ, ಒಂದು ಸಾಮಾನ್ಯವಾಗಿರತಕ್ಕಂತಹ ಮಾನವರು ಮಾತನಾಡುವಂತಹ ಮಾತುಗಳನ್ನು ಹೇಳ್ತಾ ಇದೆಯಾ. ಆದರೆ ನಿನ್ನ ಮನಸ್ಸಿಗೆ ಆ ಪದ್ಮಾವತಿ ಯೋಗ್ಯಳು ಅಂತನಿಸಿದರೆ ಅವಳನ್ನು ಮದುವೆಯಾಗುವು ಎಂಬುದಾಗಿ ರುದ್ರದೇವರು ಹೇಳ್ತಾರೆ. ರುದ್ರದೇವರು ಹೇಳಿದ್ದನ್ನು ಭಗವಂತ ಒಪ್ಪಿ ಅವನಿಗೆ ಅನುಗ್ರಹವನ್ನು ಮಾಡ್ತಾನೆ. ತದನಂತರದಲ್ಲಿ ಶೇಷ, ಬ್ರಹ್ಮದೇವರು ಎಲ್ಲರೂ ತಮ್ಮ ತಮ್ಮ ವಿಷಯವನ್ನು ಹೇಳ್ತಾರೆ. ನಾವು ಈ ಮದುವೆಗೆ ಬೇಕಾಗಿರತಕ್ಕಂತಹ ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೇವೆ. ಅದಕ್ಕೆ ಬೇಕಾಗಿರತಕ್ಕಂತಹ ಕರ್ಮದ ಆದಿಭಾಗವನ್ನು ನಾವು ಹೇಳ್ತೇವೆ ಅಂತ ಎಂಬುದಾಗಿ
ಏನು ಆ ಪುಣ್ಯಾಹ ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡ್ತಾರೆ. ಇನ್ನು ಸರ್ವೇಷಾಂ ದೇವಾನ ಯಜಮಾನೋ ಭವಾನ್, ಎಲ್ಲ ದೇವತೆಗಳು ಕೂಡ ನೀನು ಯಜಮಾನ. ಇನ್ನು ದೇವತೆಗಳಿಗೂ ಋಷಿಗಳಿಗೂ ಗೌರವ ನೀಡತಕ್ಕಂತಹ ಕೆಲಸವನ್ನು ರುದ್ರದೇವರು ನೋಡಿಕೊಳ್ಳಬೇಕು ಅಂತ ಹೇಳಿಕೊಂಡು, ಯಾಕೆಂದರೆ ಮದುವೆ ಅಂತ ಹೇಳಿದ ಮೇಲೆ ಅಲ್ಲಿಗೆ ಗೌರವ ಇದ್ದಾಗ ದೇವರ ಮದುವೆ, ಆ ದೇವರ ಮದುವೆಗೆ ಎಲ್ಲ ದೇವತೆಗಳು ಋಷಿಗಳು ಎಲ್ಲರೂ ಬರ್ತಾರೆ. ಅವರಿಗೆ ಬೇಕಾಗಿರತಕ್ಕಂತಹ ಗೌರವ ಅರ್ಘ್ಯ ಪಾದ್ಯ ಇತ್ಯಾದಿಗಳನ್ನು ನೋಡಿಕೊಳ್ಳಬೇಕು ಅಂತ ಹೇಳಿಕೊಂಡು ಅದಕ್ಕೋಸ್ಕರವಾಗಿ ಒಬ್ಬೊಬ್ಬ ದೇವತೆಗಳನ್ನು ನೇಮನೆ ಮಾಡ್ತಾರೆ. ಇನ್ನು ಋಷಿಗಳಿಗೆ ಮತ್ತು ದೇವತೆಗಳಿಗೆ ಗೌರವ ನೀಡತಕ್ಕಂತಹ ವ್ಯವಸ್ಥೆಯನ್ನು ರುದ್ರದೇವರಿಗೆ ವ್ಯವಸ್ಥೆ ಮಾಡ್ತಾನೆ. ಇನ್ನು ಸ್ಕಂದನಿಗೆ ಮತ್ತು ಅಗ್ನಿ ಇತ್ಯಾದಿ ಎಲ್ಲ ದೇವತೆಗಳಿಗೆ ಒಂದೊಂದು ಕಾಮ ಇತ್ಯಾದಿ ಎಲ್ಲ ದೇವತೆಗಳಿಗೂ ಸಹಿತ ಭಗವಂತ ಒಂದೊಂದು ಕಾರ್ಯವನ್ನು ಹೇಳ್ತಾನೆ. ತದನಂತರದಲ್ಲಿ ಅಗ್ನಿಗೆ ಒಂದು ಕೆಲಸವನ್ನು ಕೊಡ್ತಾನಂತೆ. ಏನು ಅಂತ ಕೇಳಿದ್ರೆ, ಪಾಕಾರ್ಥಂ ಹವ್ಯವಾನ, ಎಲ್ಲರಿಗೂ ಕೂಡ ಬಂದಿರತಕ್ಕಂತಹ ದೇವತೆಗಳಿಗೆ ಅಡುಗೆಯನ್ನು ಬಡಿಸುವುದಕ್ಕಾಗಿ ಅಗ್ನಿಗೆ ಭಗವಂತ ಆಜ್ಞಾಪಿಸ್ತಾನೆ. ಇನ್ನು ಸ್ವಾಹ ಸ್ವಧ ಅವರೆಲ್ಲರೂ ಕೂಡಿಕೊಂಡು ಭಗವಂತನಿಗೆ ಅಡುಗೆಯನ್ನು ಮಾಡಬೇಕು ಅಂತ ಹೇಳಿಕೊಂಡು ಆಜ್ಞೆಯನ್ನು ಮಾಡ್ತಾನೆ. ಭಗವಂತನ ಆಜ್ಞೆಯನ್ನು ಅಗ್ನಿ ಸ್ವೀಕರಿಸಿ ಆಯಿತು ಅಂತ ಹೇಳಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನು ಹೇಳ್ತಾನೆ. ಇನ್ನು ವರುಣನಿಗೆ ನೀರಿನ ಇತ್ಯಾದಿಗಳನ್ನು, ಇನ್ನು ಯಮನನ್ನು ಯಾವುದಕ್ಕೆ ಅಂತ ಕೇಳಿದರೆ ಭಗವಂತನಿಗೆ ಯಮನನ್ನು ಒಂದು ಕಡೆ ಸತ್ಪುರುಷರನ್ನು ಕಾಪಾಡುವುದಕ್ಕೋಸ್ಕರವಾಗಿ, ಇನ್ನು ಶಿಷ್ಟರನ್ನು ಕಾಪಾಡುವುದು, ದುಷ್ಟರನ್ನು ಶಿಕ್ಷಿಸುವುದಕ್ಕಾಗಿ ಯಮನನ್ನು ನೇಮನೆ ಮಾಡ್ತಾನೆ. ತದನಂತರದಲ್ಲಿ ವಾಯುವನ್ನು ಬೇಕಾಗಿರತಕ್ಕಂತಹ ಪರಿಮಳ ದ್ರವ್ಯ ಸುಗಂಧ ದ್ರವ್ಯಾದಿಗಳನ್ನು ತರುವುದಕ್ಕೋಸ್ಕರವಾಗಿ ವಾಯುದೇವರನ್ನು ನೇಮಿಸ್ತಾನೆ. ಕುಬೇರನನ್ನು ಭಗವಂತ ವಸ್ತ್ರಾಲಂಕಾರ ಒಡವೆ ಇತ್ಯಾದಿಗಳಿಗೋಸ್ಕರವಾಗಿ ಕುಬೇರನನ್ನು ನೇಮನೆ ಮಾಡ್ತಾನೆ. ಹೀಗೆ ಒಬ್ಬೊಬ್ಬರನ್ನು ಭಗವಂತನ ಮದುವೆಗೋಸ್ಕರವಾಗಿ ನೇಮನೆ ಮಾಡಿ ಎಲ್ಲ ವ್ಯವಸ್ಥೆಗಳು ಸಾಂಗವಾಗಿ ಶ್ರೀನಿವಾಸ ಪದ್ಮಾವತಿಯ ಮದುವೆಯಾಗುವುದಕ್ಕೋಸ್ಕರವಾಗಿ ಎಲ್ಲ ದೇವತೆಗಳಿಗೆ ಆಜ್ಞೆಯನ್ನು ನೀಡಿ ಬ್ರಹ್ಮದೇವರು ಮಾತನ್ನು ಹೇಳ್ತಾರಂತೆ. ಮಜ್ಜನಂ ಕುರು ಗೋವಿಂದ, ಭಗವಂತನಿಗೆ ಹೇಳ್ತಾರಂತೆ ಬ್ರಹ್ಮದೇವರು, ನೀನು ಮಂಗಳ ಸ್ನಾನವನ್ನು ಮಾಡಬೇಕು. ಯಾಕೆ ಅಂತ ಕೇಳಿದರೆ, ಈ ಮಂಗಳ ಸ್ನಾನವನ್ನು ಮಾಡಿ ತದನಂತರದಲ್ಲಿ ವಿವಾಹಕ್ಕೆ ನೀನು ಅಣಿಯಾಗಬೇಕು. ಅದಕ್ಕೋಸ್ಕರವಾಗಿ ಹರಿದ್ರ ಕುಂಕುಮ ಇತ್ಯಾದಿಗಳಿಂದಾಗಿ ನೀನು ಲೇಪನವನ್ನು ಮಾಡಿಕೊಂಡು ಮಂಗಳ ಸ್ನಾನವನ್ನು ಮಾಡಿ ಮದುವೆಗೋಸ್ಕರವಾಗಿ ತಯಾರಾಗಬೇಕು ಅಂತ ಹೇಳಿಕೊಂಡು ಹೇಳ್ತಾನೆ. ಇಲ್ಲಿ ಎಲ್ಲ ಭಗವಂತ ಸ್ನಾನ ಮಾಡಿ ಮಂಗಳ ಸ್ನಾನವನ್ನು ಮಾಡಿಕೊಂಡು ತಯಾರಾಗ್ತಾನೆ. ಇನ್ನು ಎಲ್ಲ ಪುಣ್ಯ ಇತ್ಯಾದಿಗಳನ್ನು ಮಾಡಿಕೊಂಡು ಬ್ರಹ್ಮದೇವರು ಹೇಳ್ತಾರಂತೆ, ಕೊಲ್ಹಾಪುರದಲ್ಲಿ ಏನು ಭಗವಂತನನ್ನು ಬಿಟ್ಟು ಅವಳು ಇಲ್ಲಿ ಕರವೀರಪುರಕ್ಕೆ ಹೋಗಿದ್ದಾಳೆ. ಆ ಕರವೀರಪುರಕ್ಕೆ ಹೋಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ನಿತ್ಯಾವಿಯೋಗಿನಿ, ಯಾವತ್ ಕಾಲಕ್ಕೂ ಕೂಡ ಭಗವಂತನಿಗೆ ಲಕ್ಷ್ಮೀದೇವಿಗೆ ವಿಯೋಗ ಎಂಬುದಿಲ್ಲ. ಆದರೂ ಲೌಕಿಕವಾಗಿರತಕ್ಕಂತಹ ದೃಷ್ಟಿಯನ್ನು ಅನುಸರಿಸಿಕೊಂಡು ನಿತ್ಯಾವಿಯೋಗಿನೀಂ ರಾಜನ್ ನರವಾಂತರ ಸಂತಮ ರುರೋಧ ಲೋಕರಿತ್ಯೈವ ಭಗವಾನ್ ಲೌಕಿಕೀದನು. ಭಗವಂತ ಯಾವತ್ತೂ ಲಕ್ಷ್ಮೀಯ ದೇವಿಯ ಜೊತೆಗಿರ್ತಾನೆ. ಆದರೂ ತಾನು ಅವಳನ್ನು ಒಂದು ಬಾರಿ ಸ್ಮರಣೆಯನ್ನು ಮಾಡ್ತಾನೆ. ಸ್ಮರಣೆಯನ್ನು ಮಾಡಿಕೊಂಡು ಆ ಲಕ್ಷ್ಮಿಯನ್ನು ಸ್ಮರಣೆ ಮಾಡ್ತಾನಂತೆ. ಸ್ಮರಣೆ ಮಾಡಿಕೊಂಡು ಭಗವಂತ ಹೇಳ್ತಾನೆ, ಅಲ್ಲಿ ಇರತಕ್ಕಂತಹ ರುದ್ರದೇವರು ಒಂದು ಮಾತನ್ನು ಹೇಳ್ತಾರಂತೆ. ಕಿಮರ್ಥಂ ರೋದನಂ, ಯಾವ ಕಾರಣಕ್ಕೋಸ್ಕರವಾಗಿ ಭಗವಂತ ನೀನು ಅಳ್ತಾ ಇದ್ದೀಯಾ? ಇಲ್ಲಿ
ಯಾವುದೇ ರೀತಿಯಾಗಿರ್ತಕ್ಕಂತಹ ನಿನ್ನ ಮಹಿಮೆಯನ್ನು ಯಾರೂ ಕೂಡ ತಿಳಿಯಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ನಿನಗೆ ಸ್ವಾಭಾವಿಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಕ್ಲೇಶಗಳಿಲ್ಲ. ಆದರೂ ಕೂಡ ನೀನು ಈ ರೀತಿಯಾಗಿ ಈ ನಟನೆಯನ್ನು ಮಾಡ್ತಾ ಇದ್ದೀಯಾ ಅಂತ ಎಂಬುದಾಗಿ ಹೇಳ್ತಾನೆ. ಆವಾಗ ಭಗವಂತ ಒಂದು ಮಾತನ್ನು ಹೇಳ್ತಾನಂತೆ, ತ್ವಂ ನ ಜಾನಾಸಿ ಭೋ ಶಂಭೋ ಬಾಲಭಾವೇನ. ನಿನಗೆ ವಿಷಯ ಗೊತ್ತಿಲ್ಲ. ರುದ್ರನಿಗೆ ಭಗವಂತ ಹೇಳ್ತಾನಂತೆ, ಏನು ಅಂತಂದರೆ ಈ ಪ್ರಳಯವಾದಾಗ ಯಾವುದೂ ಇರೋದಿಲ್ಲ. ಮತ್ತು ಆ ಕ್ಷೀರ ಸಮುದ್ರದಲ್ಲಿ ಇರತಕ್ಕಂಥವಳು ಯಾರು ಅಂತ ಕೇಳಿದರೆ ಆ ಲಕ್ಷ್ಮಿ, ಅವಳು ನನ್ನ ಜೊತೆಗೆ ಇರ್ತಾಳೆ. ಅವಳು ನನ್ನ ಜೊತೆಗೆ ಇರತಕ್ಕಂಥವಳು. ಅಂಥವಳನ್ನು ನಾನು ಬಿಟ್ಟು ಇದ್ದೇನೆ ಅಂತ ಹೇಳಿದರೆ ಅದು ನನಗೆ ಸಹಿಸಲು ಅಸಾಧ್ಯವಾಗಿರತಕ್ಕಂತಹದ್ದು. ಅದಕ್ಕೋಸ್ಕರವಾಗಿ ಸುಖ ಅಂತ ಅನಿಸಿಕೊಳ್ಳುವುದಿಲ್ಲ ಅಂತ ಹೇಳಿಕೊಂಡು ಭಗವಂತ ಇನ್ನೇನು ಪದ್ಮಾವತಿಯನ್ನು ಮದುವೆ ಆಗಬೇಕು ಅಂತಹ ಸಂದರ್ಭದಲ್ಲಿ ಆ ಲಕ್ಷ್ಮೀದೇವಿಯನ್ನು ಸ್ಮರಣೆ ಮಾಡ್ತಾನೆ. ಸ್ಮರಣೆ ಮಾಡಿಕೊಂಡು ಹೇಳ್ತಾನಂತೆ ರುದ್ರದೇವರು ಒಂದು ಮಾತನ್ನು ಹೀಗೆ ಹೇಳಿದ ಮೇಲೆ ಬ್ರಹ್ಮದೇವರದ್ದು ಹೇಳ್ತಾರಂತೆ, ನಿನಗೆ ನೀನು ಇದನ್ನು ಹೇಳಿದೆ ನನಗೆ ಅವಳನ್ನು ಕರ್ಕೊಂಡು ಬರುವುದಕ್ಕೋಸ್ಕರ ನನಗೊಂದು ಆಜ್ಞೆಯನ್ನು ನೀಡು, ನಾನು ಅವಳನ್ನು ಮನವೊಲಿಸಿ ಅವಳನ್ನು ನಾನು ಕರ್ಕೊಂಡು ಬರ್ತೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ಆಗ ಹೀಗೆ ಹೇಳಿದಾಗ ಆ ಬ್ರಹ್ಮದೇವರ ಮಾತನ್ನು ಕೇಳಿ ಸೂರ್ಯನನ್ನು ಕರೆಸ್ತಾನೆ. ಸೂರ್ಯನು ಆ ಶ್ರೀನಿವಾಸನಲ್ಲಿಗೆ ಬಂದು ಆ ಭಗವಂತನಿಗೆ ನಮಸ್ಕಾರವನ್ನು ಮಾಡಿ ಭಗವಂತನ ಮನಸ್ಸಲ್ಲಿರತಕ್ಕಂತಹ ಏನು ಆ ಲಕ್ಷ್ಮೀದೇವಿಯ ಬರಬೇಕು ಅಂತ ಏನು ಅವನ ಇಚ್ಛೆ ಇತ್ತು ಅದನ್ನು ಹೇಳ್ತಾನೆ. ಹೇಳಿದ ಮೇಲೆ ಆ ಕರವೀರಪುರಕ್ಕೆ ಹೋಗಬೇಕು. ಆ ಕರವೀರಪುರಕ್ಕೆ ಹೋಗಿ ಅಲ್ಲಿರ್ತಕ್ಕಂತಹ ಲಕ್ಷ್ಮೀದೇವಿಯನ್ನು ನನ್ನ ಮದುವೆಗೆ ನೀನು ಕರ್ಕೊಂಡು ಬರಬೇಕು ಎಂಬುದಾಗಿ ಹೇಳ್ತಾನೆ. ಹೇಳಿದಾಗ ಸೂರ್ಯ ಆ ಮಾತನ್ನು ಕೇಳಿ ಅಲ್ಲಿಂದ ಹೊರಟು ಹೋಗ್ತಾನೆ. ಅವಳಿಗೆ ಒಂದು ಮಾತನ್ನು ಹೇಳ್ತಾನಂತೆ, ಏನು ಅಂತಂದರೆ ಕಥಂತಾಂ ಲೋಕಜನನಿ ಆನೈಶ್ಯೇತವಾಂತಿಕಂ. ಇಡೀ ಲೋಕ ಮಾತೆ, ಆ ಲೋಕಕ್ಕೆ ತಾಯಿಯಾಗಿರ್ತಕ್ಕಂಥವಳು ಆ ಲಕ್ಷ್ಮೀದೇವಿ, ಅವಳನ್ನು ನಾನು ಹೇಗೆ ನಿನ್ನಲ್ಲಿಗೆ ಕಳೆದುಕೊಂಡು ಬರುವುದು ಅಂತ ಹೇಳಿಕೊಂಡು ಒಂದು ಸಂಶಯವನ್ನು ಭಗವಂತನ ಮುಂದೆ ಇಡ್ತಾನೆ. ಆ ರಮಾದೇವಿ ನನ್ನಲ್ಲಿ ಹೇಗೆ ನಂಬಿಕೆ ಉಳ್ಳವಳಾಗ್ತಾಳೆ ಎಂಬುದಾಗಿ ಭಗವಂತನ ಹತ್ರ ಒಂದು ಸಣ್ಣ ಪ್ರಶ್ನೆಯನ್ನು ಮಾಡ್ತಾಳೆ. ಮಾಡಿದಾಗ ಹೇಳ್ತಾನಂತೆ, ನೀನು ಇಡೀ ತೈ ಸ್ನೇಹ ಸದಾ ಲೋಕಮಹೋದಯೇ, ಇಡೀ ಲೋಕವನ್ನು ಪ್ರಕಾಶತಕ್ಕಂಥವನು ನೀನಾಗಿದ್ದೀಯ. ನಿನ್ನಲ್ಲಿ ಅವಳು ನಂಬಿಕೆಯನ್ನು ಇಟ್ಟಿದ್ದಾಳೆ, ನಿನ್ನಲ್ಲಿ ವಿಶ್ವಾಸ ಇದೆ. ಅದಕ್ಕೋಸ್ಕರವಾಗಿ ನಿನ್ನ ಜೊತೆಗೆ ನೀನು ಹೇಳಿದಾಗ ಶ್ರೀನಿವಾಸನಿಗೆ ಮದುವೆ ಅಂತ ಹೇಳಿದಾಗ ಅವಳು ನಿನ್ನ ಮೇಲೆ ನಂಬಿಕೆಯನ್ನಿಟ್ಟು ನಿನ್ನ ಜೊತೆಗೆ ಅವಳು ಬರ್ತಾಳೆ ಎಂಬುದಾಗಿ ಹೇಳ್ತಾನೆ. ಸರಿ, ಇನ್ನೊಂದು ನಿನಗೆ ಉಪಾಯವನ್ನು ಹೇಳ್ತೇನೆ ಅಂತ ಹೇಳಿಕೊಂಡು ಹೇಳ್ತಾನಂತೆ. ಏನು ಅಂತ ಕೇಳಿದರೆ, ನೀನು ಅವಳ ಬಳಿಗೆ ಹೋಗು, ಅವಳ ಬಳಿಗೆ ಹೋಗಿ ಒಂದು ಮಾತನ್ನು ಹೇಳು. ಏನು ಅಂತ ಕೇಳಿದರೆ, ಭಗವಂತನಿಗೆ ಶ್ರೀನಿವಾಸನಿಗೆ ಒಂದು ಆಕಸ್ಮಿಕವಾಗಿ ಒಂದು ರೋಗ ಬಂದಿದೆ ಎಂಬುದಾಗಿ ಹೇಳು ಅಂತ ಹೇಳಿಕೊಂಡು ಹೇಳ್ತಾನೆ. ಆವಾಗ ಸಹಜವಾಗಿ ಅವಳು ಸ್ವಲ್ಪ ವ್ಯಸನವನ್ನು ನಿನ್ನ ದುಃಖವನ್ನು ತೋಡಿಕೊಂಡು ಹೇಳಿದಾಗ ಅವಳು ನಾನಿದ್ದಲ್ಲಿಗೆ ನಿನ್ನ ಜೊತೆಗೆ ಬರ್ತಾಳೆ ಎಂಬುದಾಗಿ ಹೇಳ್ತಾನೆ. ಅದಕ್ಕೋಸ್ಕರವಾಗಿ ಹೀಗೆ ಆ ಭಗವಂತನಿಂದ ಆಜ್ಞಾಪಿಸಲ್ಪಟ್ಟು ಆ ಸೂರ್ಯ ಹೇಳ್ತಾನೆ, ಅಲ್ಲಿಂದ ಹೊರಡ್ತಾನಂತೆ. ನಿನ್ನ ವಾಸ್ತವಿಕವಾಗಿ ಭಗವಂತನಿಗೆ ಯಾವುದೇ ರೋಗಗಳಿಲ್ಲ, ಆದರೂ ಸಹಿತ ಏನು ಭಗವಂತನ ಬಳಿಗೆ ಬರಬೇಕು ಅಂತ ಹೇಳಿಕೊಂಡು ಈ ರೀತಿಯಾಗಿರ್ತಕ್ಕಂತಹ ವ್ಯವಸ್ಥೆಯನ್ನು ಸೂರ್ಯನ ಬಳಿ ಹೇಳಿ ಕಳಿಸ್ತಾಳೆ. ತದನಂತರದಲ್ಲಿ ಒಂದು ಮಾತನ್ನು ಹೇಳ್ತಾನಂತೆ, ಈ ನನ್ನ ಮಾಯೆಯಿಂದ ನಿಶ್ಚಿತವಾಗಿ ಅವಳು ಮೋಹಿತಳಾಗ್ತಾಳೆ. ಮತ್ತು ಮೋಹಿತಳಾಗಿ ನಿನ್ನ ಜೊತೆಗೆ ರಥವನ್ನೇ ಏರಿಕೊಂಡು ಆ ಕೊಲ್ಲಾಪುರಕ್ಕೆ ಬರ್ತಾಳೆ ಎಂಬುದಾಗಿ ಹೇಳ್ತಾನೆ. ಆ ಕೊಲ್ಲಾಪುರಕ್ಕೆ ಹೋಗ್ತಾನೆ. ಹೋಗಿ
ಸೂರ್ಯ ಏನು ಮಾಡ್ತಾನೆ ಅಂತ ಕೇಳಿದ್ರೆ ಲಕ್ಷ್ಮೀದೇವಿ ಹತ್ರ ಆ ಶ್ರೀನಿವಾಸ ಹೇಳಿರ್ತಕ್ಕಂತಹ ಎಲ್ಲ ಮಾತನ್ನು ಹೇಳ್ತಾನೆ. ಭಗವಂತನಿಗೆ ಸಣ್ಣ ವ್ಯಸನ ಇದೆ, ಅದಕ್ಕೋಸ್ಕರವಾಗಿ ನೀನು ಬರಬೇಕು ಅಂತ ಹೇಳಿಕೊಂಡು ಹೇಳಿದಾಗ ಆ ಲಕ್ಷ್ಮೀದೇವಿ ಅವನ ಜೊತೆಗೆ ಸೂರ್ಯನ ಜೊತೆಗೆ ಆ ಕರವೀರಪುರದಿಂದ ಹೊರಟು ಬರ್ತಾಳೆ. ಎಲ್ಲಿಗೆ? ವೆಂಕಟಗಿರಿಗೆ ಹೊರಟು ಬರ್ತಾಳೆ. ಹೊರಟು ಬಂದಾಗ ಅವಳು ನೋಡ್ತಾರಂತೆ ಈ ಭಗವಂತನೇ ಬಂದಿದ್ದಾನೆ, ಭಗವಂತನ ಜೊತೆಗೆ ಲಕ್ಷ್ಮೀದೇವಿ ಇದ್ದಾಳೆ, ಎಲ್ಲರೂ ಕೂಡ ಬರ್ತಾರೆ. ಈ ನೋಡಿ ಎಲ್ಲ ದೇವತೆಗಳಿಗೂ ಒಂದ್ಸಲ ಆಶ್ಚರ್ಯವಾಯ್ತಂತೆ. ಭಗವಂತ ಇಲ್ಲಿ ಬಂದಿದ್ದಾನೆ, ಭಗವಂತನ ಜೊತೆಗೆ ಆ ಲಕ್ಷ್ಮೀದೇವಿಯ ಜೊತೆಗೆ ಇನ್ನು ಮುಂದೆ ಆ ಪದ್ಮಾವತಿಯನ್ನ ಮದುವೆ ಆಗುವತಕ್ಕಂತಹ ಸಂದರ್ಭ. ಎಲ್ಲ ದೇವಾನುದೇವತೆಗಳು ಎಲ್ಲರೂ ಕೂಡ ಸೇರಿದ್ದಾರೆ. ತದನಂತರದಲ್ಲಿ ಆ ಲಕ್ಷ್ಮೀದೇವಿ ಆ ಸೂರ್ಯನ ರಥದಿಂದ ಇಳಿದುಕೊಂಡು ಬರ್ತಾಳಂತೆ. ಬಂದು ಆ ಭಗವಂತನನ್ನ ಆಲಿಂಗನ ಮಾಡ್ತಾಳೆ. ಏನು ಅಂತ ಕೇಳಿದ್ರೆ ರಮಾದೇವಿ ಹೇಳ್ತಾಳಂತೆ, ನಿನ್ನ ಮೋಹ ಏನಿದೆ ಅಂತ ಕೇಳಿದ್ರೆ ಅದು ಯಾರಿಂದಲೂ ಕೂಡ ಅಸಾಧ್ಯವಾಗಿರತಕ್ಕಂತಹ ಮೋಹ. ಅಂತಹ ಮೋಹಕ್ಕೆ ನಾನು ಕೂಡ ಒಳಗಾಗಿದ್ದೇನೆ ಅಂತ ಹೇಳಿಕೊಂಡು ಇಲ್ಲಿಗೆ ಅಂತಹ ದೇವತೆಗಳೇ ಒಳಗಾಗ್ತಾರೆ, ಇನ್ನು ನಾನು ಒಳಗಾಗ್ತೇನೆ ಎಂಬುದಾಗಿ ಹೇಳ್ತಾರೆ. ತದನಂತರದಲ್ಲಿ ಕೃಷ್ಣ ಹೇಳ್ತಾನಂತೆ, ಆ ಶ್ರೀನಿವಾಸ ಹೇಳ್ತಾನಂತೆ, ನಾನು ರಾಮಾವತಾರದಲ್ಲಿ ಒಂದು ಮಾತನ್ನು ಹೇಳಿದ್ದೆ. ಏನು ಅಂತ ಕೇಳಿದ್ರೆ ಈ ವೇದವತಿಯನ್ನು ನಾನು ವಿವಾಹವಾಗ್ತೇನೆ. ಏನು ವೇದವತಿ ಯಾರು ಅಂತ ಕೇಳಿದ್ರೆ ಪದ್ಮಾವತಿ. ಅವಳು ಈ ಪದ್ಮಾವತಿಯಾಗಿ ಈಗ ಇದ್ದಾಳೆ. ಆ ಪದ್ಮಾವತಿಯನ್ನು ನಾನು ಇವತ್ತಿನ ದಿವಸ ಮದುವೆ ಆಗಲಿಕ್ಕಿದ್ದೇನೆ, ಅದಕ್ಕೋಸ್ಕರವಾಗಿ ನಿನ್ನನ್ನು ಕರೆಯಲು ಹೇಳುತ್ತೇನೆ ಅಂತ ಎಂಬುದಾಗಿ ಹೇಳ್ತಾರೆ. ಈಗ ತಾಮಂಗೇ ಗುರು ಗೋವಿಂದ ವಿವಾಹ ವಿಧಿಪೂರ್ವಕಂ ಭಗವಂತನಿಗೆ ಹೇಳ್ತಾಳಂತೆ ಲಕ್ಷ್ಮೀದೇವಿ, ನೀನು ಎಲ್ಲ ಆ ವಿವಾಹ ಪದ್ಧತಿಯನ್ನು ಅನುಸರಿಸಿಕೊಂಡು ಅವಳನ್ನು ಪಾಣಿಗ್ರಹವನ್ನು ಅವಳ ಆ ಪಾಣಿಗನ್ನು ಗ್ರಹಣ ಮಾಡು, ತನ್ಮೂಲಕವಾಗಿ ಆ ಪದ್ಮಾವತಿಯನ್ನು ಉದ್ಧರಿಸಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಹೀಗೆ ಹೇಳಿದ ಮೇಲೆ ತನ್ನ ಆ ರಮಾದೇವಿಯ ಮಾತನ್ನು ಕೇಳಿ ನನ್ನ ಇಷ್ಟ ಪೂರ್ಣವಾಯಿತು ಅಂತ ಹೇಳಿಕೊಂಡು ಆ ಭಗವಂತ ಅಲ್ಲಿ ಇರ್ತಾನೆ. ಎಲ್ಲ ದೇವತೆಗಳು ಸಹಿತ ಭಗವಂತನನ್ನು ಮದುವೆ ನೋಡಲಿಕ್ಕೆ ಲಕ್ಷ್ಮೀದೇವಿ ಇದ್ದಾಳೆ, ದೇವತೆಗಳು ಇದ್ದಾರೆ, ಎಲ್ಲರೂ ಕೂಡ ಬಂದು ಸೇರಿದ್ದಾರೆ. ಇನ್ನೇನು ಭಗವಂತನ ಮದುವೆ ಒಂದು ಆಗಬೇಕು. ಅಷ್ಟೊತ್ತಿಗೆ ಬ್ರಹ್ಮದೇವರು ಈ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಇರ್ತಾರೆ. ಶ್ರೀನಿವಾಸ ಒಂದು ಮಾತನ್ನು ಹೇಳ್ತಾನಂತೆ, ಮಂಗಳ ಕಾರ್ಯವನ್ನು ಮಾಡಬೇಕು, ನೀವು ಅದನ್ನು ಶೀಘ್ರದಲ್ಲಿ ಮಾಡಬೇಕು. ತದನಂತರದಲ್ಲಿ ಆ ಮಂಗಳ ಕಾರ್ಯಗಳಿಗೆ ಬೇಕಾಗಿರತಕ್ಕಂತಹ ಎಲ್ಲ ಪಾತ್ರೆಗಳನ್ನು ತರಬೇಕು ಅಂತ ಹೇಳಿಕೊಂಡು ಗರುಡಾದಿ ದೇವತೆಗಳನ್ನು ಕಳಿಸ್ತಾನೆ. ಗರುಡಾದಿ ದೇವತೆಗಳು ಆ ಎಲ್ಲ ಮದುವೆಗೆ ಬೇಕಾಗಿರತಕ್ಕಂತಹ ಪಾತ್ರೆಗಳನ್ನು ತಯಾರು ಮಾಡ್ತಾರೆ. ಅವನ ಚತುರ್ಮುಖನ ಆದೇಶವನ್ನು ಪಾಲನೆ ಮಾಡಿ ಎಲ್ಲ ದೇವತೆಗಳು ತಮ್ಮ ತಮ್ಮ ಪಾತ್ರೆಗಳನ್ನು ತರೆದು ಬರ್ತಾರೆ. ಇನ್ನು ತೀರ್ಥವನ್ನು ಅದ್ಭುತ ದಿವ್ಯ ತೀರ್ಥಗಳು, ಪರಿಮಳ ತೀರ್ಥ ಜಲಗಳನ್ನು ಎಲ್ಲ ಪಾತ್ರೆಗಳಲ್ಲಿ ತುಂಬಿಸ್ತಾರೆ. ಭಗವಂತನಿಗೆ ಸ್ನಾನವನ್ನು ಮಾಡಿಸಬೇಕು, ಅದಕ್ಕೋಸ್ಕರವಾಗಿ ಎಲ್ಲ ತೀರ್ಥಗಳನ್ನು ತರ್ತಾರೆ. ಇನ್ನು ಎಲ್ಲ ಸುಮಂಗಲಿಯರು ಆ ಭಗವಂತನಿಗೆ ಆ ಸ್ನಾನವನ್ನು ಮಾಡಿಸಬೇಕು, ಅದಕ್ಕೋಸ್ಕರವಾಗಿ ಎಲ್ಲ ಅವನಿಗೆ ತಯಾರಾಗ್ತಾರೆ. ಇನ್ನು ಎಲ್ಲ ಆ ಪಾರ್ವತೀದೇವಿ ಕಲಶ ಕನ್ನಡಿಯವಳು ಕಲಶಗಿತ್ತಿ ತಿಳಿಸಿಕೊಳ್ತಾಳೆ. ಇನ್ನು ಸಾವಿತ್ರಿ ದೇವಿ ಅವರು ಎಲ್ಲ ಅವರಿಗೆ ಬೇಕಾಗಿರತಕ್ಕಂತಹ ಮಂಗಳ ದ್ರವ್ಯಗಳಿಗೆ ಬೇಕಾಗಿರತಕ್ಕಂತಹ ಮಂಗಳ ಪೂಜೆಗಳನ್ನು ಅವಳು ನೆರವೇರಿಸ್ತಾಳೆ. ಇನ್ನು ಉತ್ತಮ ಸ್ತ್ರೀಯರು ಅವರು ಭಗವಂತನ ಬೇರೆ ಬೇರೆ ಅವತಾರಗಳಲ್ಲಿ ಭಗವಂತ ಮಾಡಿರತಕ್ಕಂತಹ ಕ್ರೀಡಾ ವಿಲಾಸಗಳನ್ನು ಅದನ್ನು ಮಂಗಳ ಪದ್ಯವನ್ನು ಹೇಳ್ತಾರಂತೆ. ತನ್ನ ಕೃಷ್ಣಾವತಾರದ ಮಂಗಳವನ್ನು ಹೇಳ್ತಾರೆ.
ಸಿದ್ಧಾಂಗನೆಯರು, ದೇವಾಂಗನೆಯರು, ಹೀಗೆ ಅವನ ಭಗವಂತನ ಗೋಪಿಕಾ ಸ್ತ್ರೀಯರು ಯಾವ ರೀತಿಯಾಗಿ ಭಗವಂತನ ಅದ್ಭುತವಾಗಿರತಕ್ಕಂತಹ ಲೀಲಾ ವಿನೋದಗಳನ್ನು ಹೇಳ್ತಾರೋ ಅದೇ ರೀತಿಯಾಗಿ ಇವರುಗಳು ಸಹಿತ ಆ ಭಗವಂತನ ಅದ್ಭುತವಾಗಿರತಕ್ಕಂತಹ ಅವನ ವಿನೋದಗಳನ್ನು, ಲೀಲಾ ವಿನೋದಗಳನ್ನು ಹೇಳ್ತಾರೆ. ಇನ್ನು ಹೀಗೆ ಅವನ ಎಲ್ಲ ಆ ಭಗವಂತನ ಮದುವೆಗೆ ಬೇಕಾಗಿರತಕ್ಕಂತಹ ಎಲ್ಲ ಕಾರ್ಯಗಳು ನೆರವೇರಿಸ್ತಾ ಇರುವಾಗ ಬಕುಲಾದೇವಿ ಬರ್ತಾಳೆ. ಅಲ್ಲಿ ಗೌರೀದೇವಿ ಎಲ್ಲ ಮಂಗಳ ಕಾರ್ಯಗಳಲ್ಲಿ ಮಗ್ನರಾಗ್ತಾರೆ. ತದನಂತರದಲ್ಲಿ ಆ ಭಗವಂತನ ಏನು ಆ ಮದುವೆಗೆ ಬೇಕಾಗಿರತಕ್ಕಂತಹ ಎಲ್ಲ ಕರ್ಮಾಂಗಗಳು ನಡೀತದೆ. ಇನ್ನೇನು ಒಂದು ಮಾತನ್ನು ಹೇಳ್ತಾರಂತೆ. ಏನು ಅಂತಂದರೆ, ಬ್ರಹ್ಮನೇ ಈ ನನ್ನ ವಿವಾಹ ಮಹೋತ್ಸವಕ್ಕೆ ಅಭ್ಯಂಗವನ್ನು ಮಾಡುವಂಥವರು ಯಾರು ಎಂಬುದಾಗಿ ಹೇಳಿದಾಗ, ಯಾಕೆ ಅಂತಂದರೆ ನಮೇ ಸಂಧಿ ಮಹಾಪ್ರಾಜ್ಞ ಕಕ್ಕರೋತ್ಯ ವಿಶೇಷಣಂ, ನಮಗೆ ಯಾರೂ ಇಲ್ಲ, ನನಗೆ ಅಭಿಷೇಕವನ್ನು ಮಾತಾ ಪಿತೃವಿಹೀನಾನ ಕಾಕತೈರ್ವೈಭವಿಷ್ಯತಿ, ನನಗೆ ಮಂಗಳ ಸ್ನಾನವನ್ನು ಮಾಡಿಸತಕ್ಕಂಥವರು ಯಾರು? ನಚ ಮಾತಸಮಂ ಮಿತ್ರಂ ಜನಕೇನ ಸಮಂ ಸುಖಂ ನ ಭಾರ್ಯಾದ ದೃಶಂ ಭಾಗ್ಯಂ ನ ಪುತ್ರೇಣ ಸಮಾಗತಿ, ನನಗೆ ಯಾರೂ ಇಲ್ಲ, ಅದಕ್ಕೋಸ್ಕರವಾಗಿ ನನಗೆ ಯಾರು ಈ ಮಂಗಳವನ್ನು ಸ್ನಾನವನ್ನು ಮಾಡಿಸ್ತಾರೆ ಎಂಬುದಾಗಿ ಹೇಳ್ತಾರಂತೆ. ಹೀಗೆ ಹೇಳಿದಾಗ ಭಗವಂತ ಹೀಗೆ ತನ್ನ ಆ ಅಂತಃಕರಣದಲ್ಲಿರತಕ್ಕಂಥ ಒಂದು ಸಣ್ಣ ವಿಷಯವನ್ನು ಹೇಳಿದಾಗ ಬ್ರಹ್ಮದೇವರದ್ದು ಮಾತನ್ನು ಹೇಳ್ತಾರಂತೆ. ಕಿಮರ್ಥಂ ಮೋಹಯಿಸಿ, ಯಾವ ಕಾರಣಕ್ಕೋಸ್ಕರವಾಗಿ ಈ ರೀತಿಯಾಗಿ ಹೇಳ್ತಾ ಇದೆಯಾ? ಕೋಪಿನಾಸ್ತೀತಿ, ನಿನಗೆ ಯಾರೂ ಇಲ್ಲ ಅಂತ ಹೇಳಿಕೊಂಡು ಹೇಳಬೇಡ. ಭಗವಂತನೇ ನಮಗೆ ಎಲ್ಲ. ತ್ವಮೇವ ಮಾತಾಜ ಪಿತಾತ್ವಮೇವ ತ್ವಮೇವ ಬಂಧುಶ್ಚ ಸಖಾತ್ವಮೇವ, ನಮಗೆ ಭಗವಂತನೇ ದೊಡ್ಡ ಬಂಧು. ಭಗವಂತ ಹೇಳ್ತಾನೆ ನನಗೆ ಯಾರು ಬಂಧು ಇಲ್ಲ ಅಂತ. ಇದು ಕೇವಲ ನಾಟಕವಾಗಿ ಒಂದು ಹೇಳ್ತಾನೆ. ಆಗ ಹೇಳ್ತಾರಂತೆ ಬ್ರಹ್ಮದೇವರು ಹೇಳ್ತಾರೆ, ಇಡೀ ಜಗತ್ತಿಗೆ ಎಲ್ಲರೂ ಇದ್ದಾರೆ, ನಿನಗೆ ಇಡೀ ಜಗತ್ತಿನ ಕುಟುಂಬದವರು, ನಿನಗೆ ಯಾರಿಲ್ಲ ಅಂತ ಹೇಳ್ತಾ ಇದ್ಯಾ? ಚತುರ್ಭುಜನಾಗಿರ್ತಕ್ಕಂಥ ಚತುರ್ಮುಖ ಬ್ರಹ್ಮನಿದ್ದಾನೆ, ಇನ್ನು ಶಿವನೇ ನಿನ್ನ ಮೊಮ್ಮಗ, ಮನ್ಮಥ ನಿನ್ನ ಮಗನಾಗಿದ್ದಾನೆ, ಸ್ಕಂದ ನಿನ್ನ ಮರಿಮಗನಾಗಿದ್ದಾನೆ, ಇನ್ನು ವಾಯುದೇವರು ನಿನ್ನ ಮಗ, ಇನ್ನು ಸರಸ್ವತಿ ಭಾರತೀಯರು ನಿನ್ನ ಸೊಸೆ, ಇನ್ನು ಭಾರತಿ ಸೌಪರ್ಣಿ ವಾರುಣಿ ಇವರೆಲ್ಲರೂ ನಿನಗೋಸ್ಕರ ನಿನ್ನ ಸೇವೆಯನ್ನು ಮಾಡುವುದಕ್ಕೋಸ್ಕರವಾಗಿ ಕಾತರರಾಗಿದ್ದಾರೆ. ಇಡೀ ನಿನ್ನ ಧರ್ಮಪತ್ನಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಜಗತ್ತಿಗೆ ತಾಯಿಯಾಗಿರ್ತಕ್ಕಂಥವಳು, ಅವಳು ಇಷ್ಟು ಮಂದಿ ನಿನ್ನ ಕುಟುಂಬದವರು ಇರುವಾಗ ಯಾರೂ ಇಲ್ಲ ಎಂಬುದಾಗಿ ಹೇಳಬೇಡ ಅಂತ ಹೇಳಿಕೊಂಡು ಬ್ರಹ್ಮದೇವರು ಹೇಳ್ತಾರೆ. ಹೀಗೆ ಹೇಳಿದಾಗ ರಮಾದೇವಿ ಒಂದು ಮಾತನ್ನು ಹೇಳ್ತಾಳಂತೆ. ಏನು ಅಂತಂದರೆ, ನನಗೆ ತೈಲಾಭ್ಯಂಗವನ್ನು ನಾನು ಮಾಡ್ತೇನೆ, ತೈಲಾಭ್ಯಂಗವನ್ನು ಮಾಡಿ ಅದಕ್ಕೆ ಅಭ್ಯಂಜನವನ್ನು ಮಾಡಿಸಿ ಅದಕ್ಕೆ ಬೇಕಾದಂತಹ ಮಂಗಳ ಸ್ನಾನವನ್ನು ನಾನೇ ಮಾಡಿಸ್ತೇನೆ ಅಂತ ಹೇಳಿಕೊಂಡು ಅವಳ ಶ್ರೀನಿವಾಸನನ್ನು ಕರೀತಾರೆ ಅಭ್ಯಂಗ ಸ್ನಾನಕ್ಕೆ. ಶ್ರೀನಿವಾಸ ಅನುಜ್ಞಾಂ ದೇಹಿ ಮೇ ಬ್ರಹ್ಮನ ಹತ್ರ ಅಪ್ಪಣೆಯನ್ನು ಕೇಳಿಕೊಂಡು ಮಜ್ಜನಕ್ಕೆ ಇನ್ನೇನು ಆ ತೈಲವನ್ನು ಹಾಕಿಕೊಂಡು ಮಂಗಳ ಸ್ನಾನವನ್ನು ಮಾಡಲಿಕ್ಕೋಸ್ಕರವಾಗಿ ತಯಾರಾಗ್ತಾನೆ. ತದನಂತರದಲ್ಲಿ ಆ ಎಲ್ಲ ದೇವತೆಗಳಿಂದ ಸೇರಿಕೊಂಡು ತೈಲಶಾಸ್ತ್ರವನ್ನು ಮಾಡಿ ಆ ಭಗವಂತ ತೈಲಾಭ್ಯಂಗವನ್ನು ಮಾಡಿಕೊಂಡ. ಅವನಿಗೆ ಲಕ್ಷ್ಮೀದೇವಿ ನೀರನ್ನು ಇರಿತಾಳೆ. ಲಕ್ಷ್ಮೀದೇವಿ ನೀರನ್ನು ಎರೆದು ಅವನಿಗೆ ಶ್ರೀನಿವಾಸನಿಗೆ ಮಂಗಳ ಸ್ನಾನವನ್ನು ಮಾಡಿಸ್ತಾಳೆ. ಮಾಡಿಸಿ ಇನ್ನು ಉಳಿದಂತಹ ದೇವತೆಗಳು ಎಲ್ಲರೂ ಅವನಿಗೆ ಎಣ್ಣೆಯ ಶಾಸ್ತ್ರ ಇತ್ಯಾದಿಗಳನ್ನೆಲ್ಲವನ್ನು ಮಾಡ್ತಾರಂತೆ. ಹೀಗೆ ಎಲ್ಲವನ್ನು ಮಾಡಿ ಏನಾಗ್ತದೆ ಅಂತ ಕೇಳಿದ್ರೆ, ಎಲ್ಲ ದೇವತೆಗಳು ಎಲ್ಲರೂ ಸರಸ್ವತಿ ಭಾರತೀಯರು ತದನಂತರದಲ್ಲಿ ಇನ್ನಿತರ ಅದ್ಭುತವಾಗಿರತಕ್ಕಂತಹ ಸುಗಂಧ ದ್ರವ್ಯಗಳನ್ನು ಹೇಳ್ತಾರಂತೆ. ತೈಲ, ಕಸ್ತೂರಿ, ಹರಿದ್ರಾಚೂರ್ಣ ಹೀಗೆ ಎಲ್ಲ ಆ ಮಂಗಳ ದ್ರವ್ಯಗಳನ್ನು ಭಗವಂತನಿಗೆ ಹಚ್ಚಿ ತನ್ಮೂಲಕವಾಗಿ ಅವನ ಮೈಯನ್ನು ತಿಕ್ಕಿ ಅವನನ್ನು ಸ್ನಾನ ಮಾಡಿಸ್ತಾರೆ. ಮಂಗಳ ಸ್ನಾನವನ್ನು ಭಗವಂತ ಮಾಡಿಕೊಳ್ತಾನೆ. ಮಂಗಳ ಸ್ನಾನವನ್ನು ಮಾಡಿಕೊಂಡು ಅವನಿಗೆ ಮಂಗಳಾರತಿಯನ್ನು ಮಾಡ್ತಾರೆ. ಆ ಮಂಗಳ ಸ್ನಾನವನ್ನು ಮಾಡಿದ ಮೇಲೆ ಭಗವಂತನಿಗೆ ಆರತಿ ಎತ್ತಿದ್ದಾರೆ. ಆರತಿಯನ್ನು ಎತ್ತಿ ಅವನಿಗೆ ಈ ಏನು
ಆರಾರ್ತಿಕ ಮಾಂಗಲಿಕಿ ಎಲ್ಲ ದೇವತಾ ಸ್ತ್ರೀಯರು ಅವರಿಗೆ ಬೇಕಾಗಿರತಕ್ಕಂತಹ ಆರಾರ್ತಿಯನ್ನು ಮಾಡ್ತಾರೆ. ತದನಂತರದಲ್ಲಿ ಆ ಭಗವಂತ ತಯಾರಾಗ್ತಾನೆ. ಇನ್ನೇನು ಭಗವಂತ ಎಲ್ಲ ಸ್ವಾಮಿ ವಿಷ್ಣುರಣೀತೀರಿ ದಕ್ಷಿಣೇ ಪಕ್ಷಿವಾಹನ ಅಷ್ಟಮೀಂದು ಕಲಾಕಾರೆ ಲಲಾಟೆ ದರ್ಪಣ ಸ್ಫುಟೆ. ಭಗವಂತ ಅಲಂಕಾರ ಆಭರಣಾದಿಗಳನ್ನು ಪೂರ್ಣವಾಗಿ ಧಾರಣೆ ಮಾಡಿಕೊಂಡು ಪದ್ಮಾವತಿಯನ್ನು ಮದುವೆ ಆಗುವುದಕ್ಕೋಸ್ಕರವಾಗಿ ತಾನು ತಯಾರಾಗಿದ್ದಾನೆ. ಎಲ್ಲ ಅವನನ್ನು ಬೇಕಾಗಿರತಕ್ಕಂತಹ ಆಭರಣಗಳು, ಅದೇ ರೀತಿಯಾಗಿ ತಿಲಕಗಳು ಎಲ್ಲವನ್ನು ಭಗವಂತನಿಗೆ ಹಾಕ್ತಾರೆ. ಇದೆಲ್ಲ ಹಾಕಿ ತನ್ನ ಭಗವಂತ ಒಂದು ಮಾತನ್ನು ಹೇಳ್ತಾನಂತೆ, ಲಕ್ಷ್ಮೀದೇವಿಯೇ ನನ್ನನ್ನು ಅಲಂಕರಿಸಿದ್ದೀಯಾ ನೀನು. ಲಕ್ಷ್ಮೀದೇವಿ ಭಗವಂತನನ್ನು ತನ್ನ ಗಂಡನನ್ನು ಅಲಂಕರಿಸ್ತಾಳೆ. ಪೀತಾಂಬರಂ, ಕಟೆಸೂತ್ರ, ಸ್ವರ್ಣಾಭರಣ ಹೀಗೆ ಎಲ್ಲವನ್ನೂ ಕೂಡ ಹಾಕಿ ಭಗವಂತನನ್ನು ಅಲಂಕಾರವನ್ನು ಮಾಡಿಸ್ತಾಳೆ. ತದನಂತರದಲ್ಲಿ ಎಲ್ಲ ದೇವತೆಗಳ ಪುರೋಹಿತರಾಗಿರ್ತಕ್ಕಂತಹ ವಸಿಷ್ಠರು ವಸಿಷ್ಠಂ ಮಮ ಕಲ್ಯಾಣಿ ಕುಲದೇವಿ ಶಮೀಸ್ಮೃತ ತಮಾಮಿ ಪಾಂಡವಾನ ನಾತ್ರಕಾರ್ಯ ವಿಚಾರಣ. ಪಾಂಡವರಿಗೂ ಮಂಗಳವನ್ನುಂಟು ಮಾಡತಕ್ಕಂತಹ ದೇವತೆ. ಅದರಲ್ಲಿ ಈ ವಸಿಷ್ಠರು ಹೇಳಿದರೆ ಅದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಮಾತಿಲ್ಲ ಎಂಬುದಾಗಿ ಅವನಿಗೆ ಬೇಕಾಗಿರ್ತಕ್ಕಂತಹ ಪುಣ್ಯ ಇತ್ಯಾದಿ ಎಲ್ಲವನ್ನೂ ಕೂಡ ಮಾಡ್ತಾರೆ. ಇನ್ನು ಹೀಗೆ ಭಗವಂತ ತನಗೆ ಬೇಕಾಗಿರತಕ್ಕಂತಹ ಎಲ್ಲ ಮಂಗಳ ದ್ರವ್ಯಗಳನ್ನು ದ್ರವ್ಯಗಳನ್ನು ಹಾಕಿಕೊಂಡು ಭಗವಂತ ಆ ಶಮಿ ವೃಕ್ಷಕ್ಕೆ ಒಂದು ನಮಸ್ಕಾರವನ್ನು ಮಾಡಿ ಬರ್ತಾನೆ. ತದನಂತರದಲ್ಲಿ ಶ್ರೀನಿವಾಸ ಹೇಳ್ತಾನಂತೆ ಕುಲದೇವತೆಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. ಹೀಗೆ ಎಲ್ಲ ಅವನಿಗೆ ಬೇಕಾಗಿರತಕ್ಕಂತಹ ಮದುವೆಗೆ ಬೇಕಾಗಿರತಕ್ಕಂತಹ ಎಲ್ಲರನ್ನ ಪ್ರತಿಷ್ಠಾಪನೆ ಮಾಡಿ ಶ್ರೀನಿವಾಸ ವರಾಹನ ಬಳಿಗೆ ಬರ್ತಾನಂತೆ. ವರಾಹನ ಬಳಿಗೆ ಬಂದು ಬರ್ತಾನೆ. ಇನ್ನು ಧಾನ್ಯ ನಮಸ್ಕರಿಸಿ ಅಲ್ಲಿ ನನ್ನ ಧಾನ್ಯ ಅದು ಪಕ್ವವಾಗಿದೆ, ಅದು ಈ ವಿವಾಹದ ಕಾರ್ಯವನ್ನು ಬಂದಿದೆ, ಅದಕ್ಕೋಸ್ಕರವಾಗಿ ಆ ವಿವಾಹಕ್ಕೋಸ್ಕರವಾಗಿ ನಾನು ಅಣಿಯನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಹೇಳ್ತಾನೆ. ತದನಂತರದಲ್ಲಿ ಆ ಭಗವಂತ ಎಲ್ಲ ಬೇಕಾಗಿರತಕ್ಕಂತಹ ಮಂಗಳ ಸ್ನಾನ, ಮಂಗಳ ದ್ರವ್ಯ, ವರಾಹ ದೇವತೆಗೆ ನಮಸ್ಕಾರವನ್ನು ಮಾಡಿ ಭಗವಂತ ಬರ್ತಾನೆ. ಇನ್ನೇನು ತಾನು ನಾರಾಯಣಪುರಕ್ಕೆ ಬರಲಿಕ್ಕೋಸ್ಕರವಾಗಿ ತಯಾರು ಮಾಡ್ತಾನೆ. ಅಷ್ಟೊತ್ತಿಗೆ ಪುಣ್ಯಾಹ ನಾಂದಿ ಇತ್ಯಾದಿಗಳೆಲ್ಲವನ್ನೂ ಕೂಡ ಮಾಡಿಕೊಂಡು ಬರ್ತಾನೆ. ಬಂದು ನಾರಾಯಣಪುರಕ್ಕೆ ಪದ್ಮಾವತಿಯನ್ನು ಮದುವೆ ಆಗಬೇಕು. ಪದ್ಮಾವತಿಯನ್ನು ವಿವಾಹಕ್ಕೋಸ್ಕರವಾಗಿ ಶ್ರೀನಿವಾಸ ಬರ್ತಾನೆ. ಶ್ರೀನಿವಾಸ ಒಂದು ಮಾತನ್ನು ಹೇಳ್ತಾನಂತೆ, ಏನು ಅಂತಂದರೆ, ವಚನಾನಿ ಮಹಾರಹಾಣಿ ಅವಪಿತ್ರ ಪಿತಾಮಹ. ನಾನು ಶ್ರೀನಿವಾಸನನ್ನು ನನ್ನ ಮಾತಲ್ಲಿ ಬೆಲೆ ಉಳ್ಳದ್ದಾದರೂ ಕೂಡ ನೀವು ಬಾಲಕರಂತೆ ಮಾತನಾಡ್ತಾ ಇದ್ದೀರಿ, ಅದಕ್ಕೋಸ್ಕರವಾಗಿ ನಾನು ನಿಮ್ಮ ಮಾತನ್ನು ಅನುಸರಿಸಿಕೊಂಡು ನಾನು ಈ ವಲ್ಮೇಘದಲ್ಲಿ ಇರಬೇಕಾಯಿತು. ಹೀಗೆ ಎಲ್ಲ ವ್ಯವಸ್ಥೆಗಳನ್ನು ಹೇಳ್ತಾನೆ. ಅಷ್ಟು ಹೊತ್ತಿಗೆ ಎಲ್ಲ ಭಗವಂತ ಒಂದು ವಿಷಯವನ್ನು ಹೇಳ್ತಾನಂತೆ. ಏನು ಅಂತ ಕೇಳಿದ್ರೆ, ನನಗೆ ಬೇಕಾಗಿರತಕ್ಕಂತಹ ಸಂಪತ್ತು ಬೇಕು ಅಂತ ಹೇಳಿದಾಗ ಏನು ಅಂತಂದರೆ, ಸಂಪತ್ತು ಬೇಕು ಅಂತ ಹೇಳಿದಾಗ ಸಂಪತ್ತಿಗೋಸ್ಕರವಾಗಿ ಕುಬೇರನ ಬಳಿಗೆ ಬರ್ತಾನೆ. ಭಗವಂತ ಕುಬೇರನ ಬಳಿಗೆ ಬಂದು ಕುಬೇರನ ಹತ್ರ ಇನ್ನೇನು ಕುಬೇರ, ನಿನ್ನ ಬಳಿಗೆ ಎಲ್ಲ ಸಂಪತ್ತುಗಳು ಕೂಡ ನಿನ್ನ ಹತ್ರ ಇದೆ, ಅದಕ್ಕೋಸ್ಕರವಾಗಿ ಹೃದಯಂದೇವಧರ್ಮಂ ಜಗದೇದಚ್ಚರಾಚರಂ ಬಹೂನಾಂ ಜೀವರಾಶೀನಾಂ ಮಧ್ಯೇಕೋಹಂ ಜಗತ್ಪದೇ. ಇಡೀ ಜಗತ್ತು ಎನ್ನ ಅಧೀನದಲ್ಲಿದೆ, ಅದಕ್ಕೋಸ್ಕರವಾಗಿ ಧನಪತಿಯಾಗಿರತಕ್ಕಂಥವನು ನೀನು. ನನಗೆ ಧನ ಅಂತ ಹೇಳಿದರೆ ಅದು ನನ್ನ ಬಳಿಯಲ್ಲಿಲ್ಲ ಅಂತ ಹೇಳಿಕೊಂಡು ಹೇಳಿದಾಗ ನೀನೇ ಸ್ವತಂತ್ರ ಅಂತ ಹೇಳಿಕೊಂಡು, ಈಗ ಏಕಸ್ಮಿನ್ ಬ್ರಹ್ಮದೇವತೆ ತವತಾರಾದಶಸ್ತಃ ಮಮಾವತಾರದ ನಾನಯಾಮಿ ಧನಂ ಗೃಹಾತ್. ನಾನು ಚತುರ್ಮುಖ ಬ್ರಹ್ಮನ ಒಂದು ಹಗಲಿನಲ್ಲಿ ನಾನು ಬೇರೆ ಬೇರೆ ಅವತಾರವನ್ನು ತಾಳ್ತೇನೆ. ಅಲ್ಲಿ ಅವತಾರವಿದ್ದಾಗ ಸಂಗ್ರಹಿತವಾಗಿರತಕ್ಕಂತಹ ಧನಾದಿಗಳನ್ನು ನಾನು ಭೂಮಿದೇವಿಯಲ್ಲಿ ಇಡಲಿಕ್ಕೆ ಇಷ್ಟಪಡ್ತೇನೆ.
ಅದನ್ನು ನಾನು ಮತ್ತೆ ಪುನಃ ನನ್ನ ಕಡೆಗೆ ಕೊಂಡೋಗುವುದಿಲ್ಲ ಅಂತ ಹೇಳಿಕೊಂಡು ಈ ಧನದ ಸ್ವಾಮಿತ್ವವನ್ನು ನಿನಗೆ ಕೊಡ್ತೇನೆ ಅಂತ ಹೇಳಿಕೊಂಡು ಕುಬೇರನಿಗೆ ತನ್ನ ಸಂಪತ್ತಿನ ಆಧಿಪತ್ಯವನ್ನು ನೀಡ್ತಾನೆ. ಇನ್ನು ಭಗವಂತ ಆಯಾಯ ಅವತಾರವನ್ನು ಮಾಡಿಕೊಂಡು ಭಗವಂತ ಏನು ಮಾಡ್ತಾನೆ ಅಂತ ಕೇಳಿದರೆ ಸಾಲಪತ್ರವನ್ನು ಕುಬೇರನ ಬಳಿಗೆ ತೆಗೆದುಕೊಳ್ತಾನೆ. ಇನ್ನೇನು ಅವನ ಮದುವೆಗೆ ಬೇಕಾಗಿರತಕ್ಕಂತಹ ಒಂದು ಭಗವಂತನ ಹತ್ರ ಅದನ ಸದನಂ ಲೋಕೆ ಹಿತಾಗಾಗಿರುವ ತದೈವ ದರ್ಶಾರ್ಥೋಲ ಭಗವಾನ್ ಲೌಕಿಕೀತನು ಏನು ಹಣವಿಲ್ಲದವನು ಧನವಿರುವುದಕ್ಕಂತಹ ಅಪೇಕ್ಷೆವಂತೆ ನಾನು ನಿನ್ನನ್ನು ವ್ಯವಹರಿಸ್ತಾ ಇದ್ದೇನೆ, ನನಗೆ ಸಂಪತ್ತನ್ನು ಕೊಡಬೇಕು ಅಂತ ಹೇಳಿಕೊಂಡು ಅವನ ಬಳಿಯಲ್ಲಿ ವ್ಯವಹಾರವನ್ನು ಮಾಡ್ತಾನೆ. ಹೀಗೆ ವ್ಯವಹಾರವನ್ನು ಮಾಡಿ ಬ್ರಹ್ಮದೇವರು ಒಂದು ಮಾತನ್ನು ಹೇಳ್ತಾ ಇರುತ್ತೆ. ಈಗ ಋಣವನ್ನು ಸ್ವೀಕರಿಸ್ತಾ ಇರತಕ್ಕಂಥವನು ಶ್ರೀನಿವಾಸ, ಅವನು ಧನವನ್ನು ನೀಡ್ತಾ ಇರತಕ್ಕಂಥವನು ಕುಬೇರ. ಅವನು ಇಂತಹ ಏನು ದಿವಸದಲ್ಲಿ ಮದುವೆ ಆಗ್ತಾ ಇದ್ದಾನೆ. 14 ಲಕ್ಷ ಸಂಖ್ಯಾಕವಾಗಿರತಕ್ಕಂತಹ ವರಾಹವನ್ನು ಅವನಲ್ಲಿ ಸಂಪತ್ತನ್ನಾಗಿ ಪಡೆದುಕೊಂಡಿದ್ದಾನೆ. ಅದಕ್ಕೋಸ್ಕರವಾಗಿ ಕುಬೇರನ ಬಳಿಯಲ್ಲಿ ಈ ಶ್ರೀನಿವಾಸ ಅದನ್ನು ವರಾಹ ಬಡ್ಡಿ ಸಮೇತವಾಗಿ ಅವನಿಗೆ ಅರ್ಪಿಸಬೇಕು ಎಂಬುದಾಗಿ ಅದನ್ನು ಒಂದು ಲಿಖಿತವಾಗಿ ಒಂದು ಸಂದೇಶವನ್ನು ಬರಿತಾನೆ. ತದನಂತರದಲ್ಲಿ ಆ ಚತುರ್ಮುಖ ಸಾಕ್ಷಿಯಾಗಿ ಇನ್ನು ರುದ್ರರು ಇನ್ನು ಎಲ್ಲ ದೇವತೆಗಳು ಎಲ್ಲರೂ ಕೂಡ ಅದನ್ನು ಆ ಪತ್ರವನ್ನು ದೃಢೀಕರಿಸ್ತಾರೆ. ದೃಢೀಕರಿಸಿ ತದನಂತರದಲ್ಲಿ ಅದಕ್ಕೆ ಭಗವಂತ ಆ ಸಂಪತ್ತನ್ನು ನೀಡಿ ಅದರಿಂದ ಬೇಕಾಗಿರತಕ್ಕಂತಹ ಆ ಹಣದಿಂದಾಗಿ ಬೇಕಾಗಿರತಕ್ಕಂತಹ ಸಂಪತ್ತನ್ನು ತರಲಿಕ್ಕೋಸ್ಕರವಾಗಿ ಆ ಆಜ್ಞೆಯನ್ನು ಮಾಡ್ತಾನೆ. ತಂಡುಲಂ ಉದ್ಗಾದೀನ್ ಆಶಾದೀನ್ ಗೋಧೂಮ ಗುಡ ತೈಲ ಮಧು ಕ್ಷೀರ ಶರ್ಕರ ಇನ್ನು ಆಜ್ಯ ವಸ್ತ್ರ ಎಲ್ಲ ಮಂಗಳ ದ್ರವ್ಯಗಳನ್ನು ಭಗವಂತ ತರಲಿಕ್ಕೋಸ್ಕರವಾಗಿ ಆಜ್ಞೆಯನ್ನು ಮಾಡ್ತಾರೆ. ಆಜ್ಞೆಯನ್ನು ಮಾಡಿ ಇದರಿಂದ ಈ ಸಂಪತ್ತಿನಿಂದ ನೀವು ಬೇಕಾಗಿರತಕ್ಕಂತಹ ಮದುವೆಗೆ ಬೇಕಾಗಿರತಕ್ಕಂಥ ಎಲ್ಲ ದ್ರವ್ಯಗಳನ್ನು ಪಚ್ಚೆ ಕರ್ಪೂರ ಇತ್ಯಾದಿ ಎಲ್ಲ ಮಂಗಳ ದ್ರವ್ಯಗಳನ್ನು ತೆರೆದುಕೊಳ್ಳಬೇಕು ಅಂತ ಹೇಳಿದಾಗ ಕುಬೇರ ಹೇಳ್ತಾನಂತೆ, ತತ್ಪ್ರಸಾದೇನ ಸರ್ವಂ, ಇನ್ನ ಅನುಗ್ರಹದಿಂದಾಗಿ ಎಲ್ಲವನ್ನೂ ಕೂಡ ನಾವು ತಯಾರಿಸಿದ್ದೇವೆ ಅಂತ ಹೇಳಿಕೊಂಡು ಅಗ್ನಿ ಅವನು ಎಲ್ಲ ಬೇಕಾಗಿರತಕ್ಕಂತಹ ಆ ಎಲ್ಲ ದೇವತೆಗಳಿಗೆ ಬೇಕಾಗಿರತಕ್ಕಂತಹ ಅಡುಗೆಗಳನ್ನು ತಯಾರು ಮಾಡ್ತಾನೆ. ತಯಾರು ಮಾಡಿ ಇನ್ನೇನು ಭಗವಂತ ಆ ಶ್ರೀನಿವಾಸ ಪದ್ಮಾವತಿಯ ಕಲ್ಯಾಣವನ್ನು ಆಗಬೇಕು. ಭವತಿ ಎಲ್ಲ ಅಗ್ನಿ ಎಲ್ಲ ದೇವತೆಗಳಿಗೆ ಬೇಕಾಗಿರತಕ್ಕಂತಹ ಅಡುಗೆ ಇತ್ಯಾದಿಗಳನ್ನು ತಯಾರು ಮಾಡಿ ಆಗಿದೆ. ಇನ್ನು ಭಗವಂತ ಮಂಗಳ ದ್ರವ್ಯಗಳನ್ನು ಸ್ನಾನ ಮಾಡಿ ಅದಕ್ಕೆ ಬೇಕಾಗಿರತಕ್ಕಂತಹ ಮದುವೆಗೆ ಬೇಕಾಗಿರತಕ್ಕಂತಹ ಉಡುಗೆ ತೊಡುಗೆಗಳನ್ನು ತಯಾರು ಮಾಡಿಕೊಂಡು ಇದ್ದಾನೆ. ಹೀಗೆ ಎಲ್ಲವನ್ನು ತಯಾರು ಮಾಡಿ ಭಗವಂತ ಹೇಳ್ತಾನಂತೆ, ಏನು ಉಳಿದಂತಹ ಎಲ್ಲ ಅನ್ನ ಪಾಯಸ ಇತ್ಯಾದಿ ಎಲ್ಲವನ್ನೂ ಕೂಡ ಭಕ್ಷ್ಯ ಭೋಜ್ಯ ಲೇಹ್ಯ ಪೇಯ ಹೀಗೆ ಎಲ್ಲ ದ್ರವ್ಯಗಳನ್ನು ಕೂಡ ತಯಾರು ಮಾಡಬೇಕು ಅಂತ ಹೇಳಿಕೊಂಡು ಹೇಳ್ತಾರೆ. ಎಲ್ಲ ಅದಕ್ಕೆ ಬೇಕಾಗಿರತಕ್ಕಂತಹ ಸಿಹಿ ಪದಾರ್ಥಗಳು ಅದೇ ರೀತಿಯಾಗಿ ಎಲ್ಲ ಇನ್ನಿತರ ಸಾಮಗ್ರಿಗಳನ್ನು ತಯಾರು ಮಾಡಿಕೊಳ್ಳಬೇಕು ಅಂತ ಹೇಳಿಕೊಂಡು ಅಗ್ನಿಗೆ ಹೇಳಿ ಅಗ್ನಿದೇವನು ಎಲ್ಲ ಬೇಕಾಗಿರತಕ್ಕಂತಹ ಕಂದಮೂಲಂ ಚಾಯಿ ಭಕ್ಷ್ಯಾಕಾರಣೆ ಕಾರಿತಂ ಇಡೀ ಷಟ್ರಸೋನ್ನ ಭೇದವಾಗಿರತಕ್ಕಂತಹ ಅನ್ನಾದಿಗಳನ್ನು ತಯಾರು ಮಾಡಿದ್ದಾರೆ. ತಯಾರು ಮಾಡಿ ಭಗವಂತನಿಗೆ ಅದನ್ನು ಆ ನರಸಿಂಹನಿಗೆ ಅರ್ಪಿಸ್ತಾನೆ. ಅರ್ಪಿಸಿ ತದನಂತರದಲ್ಲಿ ಎಲ್ಲ ಆ ದೇವತೆಗಳ ಎಲ್ಲರೂ ಕೂಡ ಭಗವಂತನಿಗೆ ಅರ್ಪಿಸಿ ತದನಂತರದಲ್ಲಿ ಒಂದು ಮಾತನ್ನು ಹೇಳ್ತಾನಂತೆ, ಈ ಅನ್ನ ಅಮೃತಕ್ಕೆ ಸಮಾನವಾಗಿರತಕ್ಕಂತಹದ್ದು, ಇದು ನೀರು ಅಮೃತರಸಿಯಿಂದ ಕೂಡಿರತಕ್ಕಂತಹದ್ದು, ಇದು ಭಗವಂತನ ನರಸಿಂಹನ ಪ್ರಸಾದ. ಅಂತಹ ಆ ನರಸಿಂಹನ ಪ್ರಸಾದ ರೂಪವಾಗಿರತಕ್ಕಂತಹ ಅನ್ನ ಎಂಬುದಾಗಿ ಇದನ್ನು ಎಲ್ಲ ದೇವತೆಗಳಿಗೆ ಬಡಿಸ್ತಾರೆ. ತದನಂತರದಲ್ಲಿ ಭಗವಂತ ಎಲ್ಲ ದೇವತೆಗಳನ್ನು ಬಂದಿರತಕ್ಕಂತಹ ಅರ್ಘ್ಯ ಪಾದ್ಯ ಎಲ್ಲ ದೇವತೆಗಳಿಗೆ
ತಾನು ಆ ಅನ್ನವನ್ನು ಬಡಿಸ್ತಾನೆ. ತದನಂತರದಲ್ಲಿ ಭಗವಂತ ಒಂದು ವಿಷಯವನ್ನು ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಆ ಭಗವಂತ ಆ ಬ್ರಾಹ್ಮಣರ ಭೋಜನ ನಂತರ ರುದ್ರದೇವರು, ಗರುಡ, ರಮಾದೇವಿ, ಇಂದ್ರ ಎಲ್ಲರ ಮೂಲಕವಾಗಿ ಭಗವಂತ ಅದನ್ನು ಅರ್ಪಿಸ್ತಾನೆ. ಇಲ್ಲಿ ಅರ್ಪಿಸಿದ ಮೇಲೆ ಏನು ಭಗವಂತ ಒಂದು ಗರುಡನಿಗೆ ಒಂದು ಮಾತನ್ನು ಹೇಳ್ತಾನಂತೆ, ಗಚ್ಚದಾತ್ತಾಂತಿಕಂ, ನೀನು ನಿನ್ನ ಆಕಾಶರಾಜನ ಪಟ್ಟಣಕ್ಕೆ ಹೋಗಿ ಆ ಶ್ರೀನಿವಾಸ ನಿನ್ನನ್ನು ಸಿದ್ಧನಾಗಿ ಬರಲಿಕ್ಕೋಸ್ಕರವಾಗಿ ಕಳುಹಿಸಿದ್ದಾನೆ, ಆದ್ದರಿಂದ ನೀನು ಈಗಲೇ ಹೊರಡಬೇಕು ಅಂತ ಹೇಳಿಕೊಂಡು ಅವನಿಗೆ ಸಂದೇಶವನ್ನು ಹೇಳಬೇಕು ಅಂತ ಹೇಳಿದಾಗ ತದನಂತರದಲ್ಲಿ ಆ ಭಗವಂತನಿಂದ ಆಜ್ಞಾಪಿಸಲ್ಪಟ್ಟಂತಹ ಗರುಡ ಹೊರಡ್ತಾನೆ, ಆ ಪಟ್ಟಣಕ್ಕೆ ಬರ್ತಾನೆ. ಪಟ್ಟಣಕ್ಕೆ ಬಂದು ಅಲ್ಲಿ ಎಲ್ಲ ದೇವತೆಗಳ ಮೂಲಕವಾಗಿ ಅಲ್ಲಿ ಬಂದು ಸೇರ್ತಾರಂತೆ. ಏನಾಗ್ತದೆ ಅಂತ ಕೇಳಿದ್ರೆ, ಎಲ್ಲ ದೇವತೆಗಳ ಮೂಲಕವಾಗಿ ತದನಂತರದಲ್ಲಿ ಒಬ್ಬರು ತಮ್ಮ ಸ್ತ್ರೀಯರು ತಮ್ಮ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ತಮ್ಮ ಅಲ್ಲಿರತಕ್ಕಂತಹ ಎಲ್ಲ ಮೂಟೆಯನ್ನೆಲ್ಲ ಹೊತ್ತುಕೊಂಡು ಬರ್ತಾರಂತೆ. ಭಗವಂತನ ಅಲ್ಲಿ ಜೊತೆಗೆ ಬಂದು ಎಲ್ಲರೂ ಇನ್ನೇನು ಭಗವಂತನಿಗೆ ಆ ಪದ್ಮಾವತಿಯ ಜೊತೆಗೆ ವಿವಾಹವನ್ನು ಮಾಡಬೇಕು ಅಂತ ಹೇಳಿಕೊಂಡು ಶುಕಮುನಿಯ ಮಾತಿನಂತೆ ಶುಕಮತಿ ಹೇಳಿದ್ದಾರೆ, ಏನೋ ಪದ್ಮಾವತಿ ಭಗವಂತನನ್ನು ವರಿಸ್ತಾಳೆ. ಭಗವಂತ ಹೊರವಂಜಿಯ ವೇಷವನ್ನು ಧಾರಣೆ ಮಾಡಿಕೊಂಡು ಅಲ್ಲಿಗೆ ಹೋಗಿದ್ದಾನೆ. ಅದಕ್ಕೋಸ್ಕರವಾಗಿ ಇನ್ನೇನು ಆ ಮಾತನ್ನು ನೆರವೇರಿಸಿಕೊಡಬೇಕು ಅಂತ ಹೇಳಿದಾಗ ಇವನ ಆ ಉಪಕಾರವನ್ನು ಮಾಡಿರತಕ್ಕಂಥ ಇವನಲ್ಲಿ ನೀನು ಅನ್ನಾದಿಗಳನ್ನು ಸ್ವೀಕಾರ ಮಾಡಬೇಕು ಅಂತ ಹೇಳಿಕೊಂಡು ಆ ಎಲ್ಲ ಸ್ವೀಕಾರ ಮಾಡ್ತಾನೆ. ತದನಂತರದಲ್ಲಿ ಭಗವಂತ ಆಕಾಶರಾಜನ ಹತ್ರ ಬರ್ತಾನಂತೆ. ಏನಾಗ್ತದೆ ಅಂತ ಹೇಳಿದ್ರೆ, ನಾನು ನಿನ್ನನ್ನು ನೋಡಿ ಧನ್ಯನಾಗಿದ್ದೇನೆ, ನನಗೆ ಯಾಕೆ ಅಂತ ಕೇಳಿದರೆ ಧನ್ಯೋಹಂ, ನಾನು ನಿನ್ನಂತಹ ಅಡಿಯನನ್ನು ಪಡೆದಿರತಕ್ಕಂತಹ ಸ್ವರ್ಗಮಾರ್ಗಂ ಸಮಾಧಿತಃ, ನೀನು ನನ್ನನ್ನು ನೋಡಿ ನನಗೆ ಕೃತಾರ್ಥನಾಗಿದ್ದೇನೆ. ಅದಕ್ಕೋಸ್ಕರವಾಗಿ ನಾರದರು ನನಗೆ ಈ ದಾರಿಯನ್ನು ತೋರಿಸುವುದು ಅಂತ ಹೇಳಿಕೊಂಡು ಹೇಳ್ತಾನೆ. ನಾರದರು ಒಂದು ಮಾತನ್ನು ಹೇಳ್ತಾರಂತೆ, ದೀರ್ಘಬಾಹು ಸರ್ವದಾ ದೀರ್ಘದರ್ಶನಂ, ಭಗವಂತ ದೀರ್ಘದಾಹು, ಒಳ್ಳೆಯ ದಷ್ಟಪುಷ್ಟನಾಗಿರತಕ್ಕಂತಹ ಭಗವಂತನನ್ನು ನೋಡ್ತಾರೆ. ಎಲ್ಲ ನೋಡಿ ವಿಶಾಲ ನೇತ್ರೆಯಾಗಿರತಕ್ಕಂತಹ ಲಕ್ಷ್ಮೀದೇವಿಯನ್ನು ಎದುರಿಗೆ ಕರ್ಕೊಂಡು ಬರ್ತಾರೆ. ಪದ್ಮಾವತಿಯನ್ನು ಎದುರಿಗೆ ಕರ್ಕೊಂಡು ಬಂದು ಎಲ್ಲ ಸ್ತುತಿಪಾಠಕರು, ಯಕ್ಷರರು, ಕಿನ್ನರರು, ಕಿಂಪುರುಷರು ಎಲ್ಲರೂ ಕೂಡ ಆ ಭಗವಂತನ ಮದುವೆಯ ಸಂದರ್ಭದಲ್ಲಿ ಭಗವಂತನ ಎದುರುಗಡೆಗೆ ಬಂದು ತೋರಿಸ್ತಾರೆ. ತೋರಿಸಿ ಭಗವಂತನನ್ನು ವೈವಾಹಿಕ ಜನ ಸರ್ವೇ ಉಪವಾದಪರಾಯಣ, ಮದುವೆಗೋಸ್ಕರವಾಗಿ ಎಲ್ಲ ದೇವತೆಗಳು, ಅದೇ ರೀತಿಯಾಗಿ ನೀವೆಲ್ಲರೂ ಕೂಡ ಬಂದಿದ್ದೀರಿ ದೇವತೆಗಳು, ಅವರೆಲ್ಲರಿಗೂ ಕೂಡ ಈ ಭಗವಂತ ತಾನು ಲಕ್ಷ್ಮೀದೇವಿಯನ್ನು ಇನ್ನೇನು ಪದ್ಮಾವತಿಯನ್ನು ಅವಳಿಗೆ ಆಕಾಶರಾಜ ಪದ್ಮಾವತಿಯನ್ನು ಶ್ರೀನಿವಾಸನಿಗೆ ಕೈ ಎತ್ತಿ ನೀಡ್ತಾನೆ. ಇವಳನ್ನು ನಿನ್ನ ಅದಕ್ಕೋಸ್ಕರವಾಗಿ ನಿನಗೆ ನೀಡ್ತಾ ಇದ್ದೇನೆ. ಸಾಕ್ಷಾತ್ ಲಕ್ಷ್ಮೀದೇವಿಯನ್ನು ಭಗವಂತ ಪಡೆದುಕೊಂಡಿದ್ದಾನೆ. ಹೀಗೆ ಎಲ್ಲ ದೇವತೆಗಳ ಅನುಸಾರವಾಗಿ ಎಲ್ಲರೂ ಕೂಡ ಅಲ್ಲಿ ಬಂದು ಸೇರ್ತಾರೆ. ಸೇರಿ ಭಗವಂತ ಭಗವಂತ ಇನ್ನೇನು ತಯಾರಾಗಿದ್ದಾನೆ. ತಯಾರಾಗಿ ಭಗವಂತನಿಗೆ ವಸಿಷ್ಠರು, ದೇವತೆಗಳು, ಋಷಿಗಳು ಎಲ್ಲ ಋಷಿಗಣಗಳ ಮೂಲಕವಾಗಿ ಅದೇ ರೀತಿಯಾಗಿ ಭಗವಂತನಿಗೆ ಬೇಕಾಗಿರತಕ್ಕಂತಹ ಎಲ್ಲ ಕನ್ಯಾದಾನವನ್ನು ಮಾಡ್ತಾನೆ. ಕನ್ಯಾದಾನ ಪ್ರಥಮೇ ದಕ್ಷಿಣ ರಾಜಸತ್ತಮ ಕೂಟಸಂಖ್ಯಾ ನಿಷ್ಕಾಮಂಜಾನ್ ಅರ್ಥವಾನ್ ವೆಂಕಟೇಶಿತು. ಆ ಕನ್ಯಾದಾನವನ್ನು ಮಾಡತಕ್ಕಂತಹ ಸಂದರ್ಭದಲ್ಲಿ ಅವನಿಗೆ ಕೋಟಿ ಕೋಟಿ ಸ್ವರ್ಣದ ದಾನವನ್ನು ನೀಡ್ತಾನಂತೆ. ಆ ದಾನದ ರಾಶಿಯನ್ನು ಶ್ರೀನಿವಾಸನಿಗೆ ದಾನವನ್ನಾಗಿ ನೀಡ್ತಾನೆ. ಶ್ರೀನಿವಾಸ ಇದನ್ನು ನೋಡಿ ಅವನ ಆ ದಾನದಲ್ಲಿರ್ತಕ್ಕಂತಹ ತತ್ಪರತೆಯನ್ನು ನೋಡಿ ಭಗವಂತ ಮೆಚ್ಚುತ್ತಾನಂತೆ. ದಾತವ್ಯಂ ತಿಂದಯ ರಾಜನ್ ಪುತ್ರ ಸದೋ ಭೂಪತೆ, ನೀನು ಕನ್ಯಾದಾನದಿಂದಾಗಲೇ ನಿನಗೆ ಎಲ್ಲವೂ ಕೂಡ ಲಭಿಸಿ ಆಗಿದೆ, ಆದರೂ ಕೂಡ ಈ ದಾನಗಳೆಲ್ಲವೂ ಕೂಡ ಅದು ಬೇಕಾಗಿಲ್ಲ ಅಂತ ಹೇಳಿದಾಗ
ರಸಭೂಷಣಾನ್ಯಂಗ ಬಹುರತ್ನಾನಿ, ಇನ್ನೂ ಇತರ ಎಲ್ಲ ಆಭರಣಗಳನ್ನು ಎಲ್ಲವನ್ನೂ ಕೂಡ ಮಾಡ್ತಾನೆ. ತದನಂತರದಲ್ಲಿ ಭಗವಂತ ಕನ್ಯಾಮಿಮಾಂ ಪ್ರದಾಸ್ಯಾಮಿ ಗ್ರಹಾಣ ಪುರುಷೋತ್ತಮ, ಇಮಾಂ ಕನ್ಯಾಂ ಪ್ರದಾಸ್ಯಾಮಿ, ನಿನಗೆ ಈ ಕನ್ಯೆಯನ್ನು ನೀಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಭಗವಂತನಿಗೆ ತನ್ನ ಮಗಳನ್ನು ನೀಡ್ತಾನೆ. ಇನ್ನೇನು ಅವನ ಇಡೀ ಮಾತನ್ನು ಹೇಳ್ತಾ ಇದ್ದಾನೆ. ಪ್ರಪೌತ್ರಸ್ಯ ಯತೇ ಪೌತ್ರಸ್ಯಾಮಿತಯೇ ಸಹ ಶೂನಸೇನಸ್ಯ ರಾಜೇಂದ್ರ ವಸುದೇವಸ್ಯ ಗೋಪತೆ ಪುತ್ರಸ್ಯ ವೆಂಕಟೇಶಸ್ಯ ಗೋತ್ರೇ ವಸಿಷ್ಠ ಸಂಜ್ಞಕೆ ವಸಿಷ್ಠ ಗೋತ್ರ ಯಯಾತಿಯ ಪರಪೌತ್ರ. ಇನ್ನು ಹೀಗೆ ಶೂರಸೇನನ ಎಲ್ಲ ವ್ಯವಸ್ಥಿತವಾಗಿರತಕ್ಕಂತಹ ಇವನಿಗೆ ವರನಿಗೆ ನಾನು ನನ್ನ ಮಗಳನ್ನು ನೀಡ್ತಾ ಇದ್ದೇನೆ ಅಂತ ಹೇಳಿಕೊಂಡು ಪದ್ಮಾವತಿಯನ್ನು ಭಗವಂತ ನೀಡ್ತಾನೆ. ಇನ್ನು ಕಂಕಣಂ ಬಂಧುಯಾಮಾಸ, ಕಂಕಣವನ್ನು ಬಂಧನ ಮಾಡ್ತಾನೆ. ಬಂಧನೆಯನ್ನು ಮಾಡಿ ತದನಂತರದಲ್ಲಿ ಎಲ್ಲ ಸುಮಂಗಲಿ ಸ್ತ್ರೀಯರು ಭಗವಂತನಿಗೆ ಹೇಳ್ತಾರೆ. ತದನಂತರದಲ್ಲಿ ಒಂದು ಮಾತನ್ನು ಭಗವಂತ ಪದ್ಮಾವತಿಗೆ ಕಂಕಣಬದ್ಧವನ್ನು ಮಾಡ್ತಾನೆ. ಕಂಠೇ ಬದ್ನಾಮಿ ಬಗೆ ಚಿರಂಜೀವ ಮಯಾ ಸಹ, ನೀನು ನನ್ನ ಜೊತೆಗೆ ಚಿರಜೀವದ ಕಾಲ ಅಂದ್ರೆ ಯಾವತ್ತೂ ನಿತ್ಯಾಭಿಯೋಗಿನಿ ಆಗಿರತಕ್ಕಂತಹ ಲಕ್ಷ್ಮೀನಾರಾಯಣರು ಇಲ್ಲಿ ಭಗವಂತ ಜಗತ್ತಿಗೆ ಕಾಣುವಂತೆ ಪದ್ಮಾವತಿಯ ಗ್ರಹಣವನ್ನು ಮಾಡಿದ್ದಾನೆ. ವಸಿಷ್ಠರು ಯಜುಶಾಖೆ ಹೀಗೆ ಅಗ್ನಿಯ ಮಾಧ್ಯಮದಲ್ಲಿ ಭಗವಂತನಿಗೇನೆ ಆಹುತಿಯನ್ನು ನೀಡಿ ಎಲ್ಲರೂ ಕೂಡ ಭಗವಂತನ ಮದುವೆಯಲ್ಲಿ ದೇವತೆಗಳು ಆಕಾಶರಾಜ ಎಲ್ಲರೂ ಕೂಡ ಪಾಲ್ಗೊಂಡು ಅಲ್ಲಿರತಕ್ಕಂತಹ ಎಲ್ಲ ದೇವಾನುದೇವತೆಗಳಿಗೆ ಋಷಿಗಳಿಗೆ ರಾಜರುಗಳಿಗೆ ಎಲ್ಲರಿಗೂ ಸಹಿತ ಭಗವಂತನ ಮದುವೆಯಲ್ಲಿ ಅಗ್ನಿದೇವ ಮಾಡಿರತಕ್ಕಂತಹ ಎಲ್ಲ ಷಡ್ರಸಾನ್ನವನ್ನು ಅವರು ಭೋಜನೆ ಮಾಡಿ ಕೃತಾರ್ಥರಾಗ್ತಾರೆ. ತದನಂತರದಲ್ಲಿ ಅವನಿಗೆ ಅನುಗ್ರಹವನ್ನು ಮಾಡ್ತಾರಂತೆ. ಪುತ್ರವೃತ್ತ ಸಮನ್ವಿತ ರಾಜೇಂದ್ರ ಸುವೇದನ್ಯ ಶ್ರೇಷಿತು, ಅವನಿಗೆ ಅನುಗ್ರಹವನ್ನು ಮಾಡಿ ತಾವು ಆಲಿಂಗನವನ್ನು ಮಾಡಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ವರನವನೆಯಲ್ಲಿರತಕ್ಕಂತಹ ಬ್ರಹ್ಮದೇವನಿಂದ ಆರಂಭಿಸಿಕೊಂಡು ಭಗವಂತನ ಬೀಗರ ಔತಣಕ್ಕೆ ಬಂದಿರತಕ್ಕಂತಹ ತೋಂಡಮಾನ ವಸುದಾನ ನರಳೀದೇವಿ ಎಲ್ಲರೂ ಕೂಡ ಇಂದ್ರಾದಿಗಳನ್ನು ಎದುರುಗೊಳ್ಳುತ್ತಾರೆ. ಅವರನ್ನು ಗಂಧಾದಿ ಉಪಚಾರಗಳಿಂದ ಅವರನ್ನು ಸತ್ಕರಿಸ್ತಾರೆ. ತದನಂತರದಲ್ಲಿ ಅವರಿಗೂ ಯೋಗ್ಯತೆಗೆ ತಕ್ಕಂತೆ ಅವರನ್ನು ಮೃಷ್ಟಾನ್ನವನ್ನು ಅವರಿಗೆ ಉಣಬಡಿಸಿ ಕಾಲು ಅನುಗ್ರಹವನ್ನು ಏನು ದಿಗತುಲ್ಯಾಂ ಕ್ಷೀರತುಲ್ಯಾಂ ಅತಿಕುಲ್ಯಾದ ಪರಂ ಎಲ್ಲ ಸಮೃದ್ಧವಾಗಿರತಕ್ಕಂಥ ಅನುಗ್ರಹವನ್ನು ಮಾಡ್ತಾರೆ. ಈ ಶ್ರೀನಿವಾಸನ ಉದೃತ ನಿಕ್ಷೇತ್ರಂ ಬಹಿರ್ಭುಕ್ತ ವತಾಮ್ರಣ ಎಲ್ಲ ದೇವತೆಗಳು ಎಲ್ಲರೂ ಕೂಡ ಊಟವನ್ನು ಭಗವಂತನ ಮದುವೆಯಲ್ಲಿ ಏನು ದೇವತೆಗಳಿಂದ ಅನ್ನಾದಿಗಳನ್ನು ಸ್ವೀಕಾರ ಮಾಡ್ತಾರೆ. ಹೀಗೆ ಅನ್ನಾದಿಗಳನ್ನು ಅನ್ನದಾನಾದಿಗಳನ್ನು ಮಾಡಿ ಆಕಾಶರಾಜನ ಪುರದಲ್ಲಿ ನಾರಾಯಣಪುರದಲ್ಲಿ ಎಲ್ಲರೂ ಕೂಡ ಬಹಳ ಸಮೃದ್ಧಿಯಿಂದ 4 ದಿವಸಗಳ ಕಾಲ ಅಲ್ಲಿರ್ತಾರೆ. ಅದ್ಭುತವಾಗಿರ್ತಕ್ಕಂತಹ ಒಂದು ಮದುವೆಯನ್ನು ಏನು ಶ್ರೀನಿವಾಸನ ಮದುವೆ, ಆ ಶ್ರೀನಿವಾಸನ ಮದುವೆಯಲ್ಲಿ ಇತರೆಲ್ಲ ದೇವತೆಗಳು ಕೂಡ ಸೇರ್ತಾರೆ. ತದನಂತರದಲ್ಲಿ ಭಗವಂತನಿಗೆ ಇನ್ನೇನು ಆ ಹೆಣ್ಣನ್ನು ಪದ್ಮಾವತಿಯನ್ನು ಒಪ್ಪಿಸಬೇಕು. ಅದನ್ನು ಶ್ರೀನಿವಾಸನ ಕೈಗೆ ಒಪ್ಪಿಸ್ತಾರೆ. ಮಹಾಲಕ್ಷ್ಮಿಯ ನಾಭಿಮೂಲಂ ಸಕೃತ ಕ್ಷೀರಸೇಚನಂ ಕೃತ್ವಾರ್ಪಯಾಮಾಸ ಪುತ್ರಿ ಮೃದನ್ ಗದಕಂಠವಾನ್. ಭಗವಂತ ಎಲ್ಲ ಹಾಲನ್ನು ಇತ್ಯಾದಿಗಳನ್ನು ನೀಡಿಕೊಂಡು ಅವನಿಗೆ ಶ್ರೀನಿವಾಸನಿಗೆ ಹಾಲನ್ನು ನೀಡಿ ಆ ಪುತ್ರಿಯ ಕೈಯನ್ನು ಶ್ರೀನಿವಾಸನ ಕೈಗೆ ನೀಡ್ತಾರೆ. ನೀಡಿ ಹೇಳ್ತಾರಂತೆ, ಪುರವಾಚ ಶ್ರೀನಿವಾಸ ಮೃದಂತಿ ರಾಜವಲ್ಲಭ, ಈ ಪದ್ಮಾವತಿಯನ್ನು ನಿನಗೆ ಅರ್ಪಿಸಿದ್ದೇನೆ ಅಂತ ಹೇಳಿಕೊಂಡು ಪದ್ಮಾವತಿಯನ್ನು ಶ್ರೀನಿವಾಸನ ಕೈಗೆ ನೀಡ್ತಾರೆ. ತದನಂತರದಲ್ಲಿ ಆ ತಾಯಿಯಾಗಿರ್ತಕ್ಕಂತಹ ಧರಣೀದೇವಿ ಒಂದು ಮಾತನ್ನು ಹೇಳ್ತಾಳಂತೆ, ಪಾಲಿತಾಂ ಲಾಲಿತಾಂ ಪುತ್ರಿ ನವಮಾದೃತಾಮಯ, ನಾನು ಇವಳನ್ನು 9 ತಿಂಗಳುಗಳ ಕಾಲ ಹೆತ್ತು
ನಾನು ಇವಳನ್ನು ಪಾಲಿಸಿದ್ದೇನೆ, ಇದನ್ನು ನನಗೆ ಅರ್ಪಿಸಿದ್ದೇನೆ ಅಂತ ಹೇಳಿಕೊಂಡು ಇಡೀ ಜಗತ್ತಿನ ಭಾರವನ್ನು ಒಪ್ಪಿಸತಕ್ಕಂತಹ ನೀನು ಇವತ್ತಿನಿಂದ ಇವಳನ್ನು ನೀನು ಧಾರಣೆ ಮಾಡಬೇಕು ಎಂಬುದಾಗಿ ಪದ್ಮಾವತಿಯನ್ನು ಹೇಳ್ತಾಳೆ. ನಂತರದಲ್ಲಿ ಆ ತೋಂಡಮಾನ ರಾಜ ಅವನು ಹೇಳ್ತಾನಂತೆ, ಇವಳನ್ನು ನಾವು ಇವತ್ತಿನ ದಿವಸ ಕಳೆದುಕೊಂಡಿದ್ದೇವೆ, ಇವಳನ್ನು ನಿಶ್ಚಿತವಾಗಿಯೂ ನಾವು ಇನ್ನೊಮ್ಮೆ ಹೊಂದಲಿಕ್ಕೆ ಸಾಧ್ಯವಿಲ್ಲ, ಇದು ನಮಗೆ ದೊಡ್ಡ ವಿಯೋಗ ಎಂಬುದಾಗಿ ಅವನು ಕಣ್ಣೀರನ್ನು ಇಡ್ತಾನೆ. ತದನಂತರ ಅಣ್ಣನನ್ನು ತಮ್ಮನಾಗಿರತಕ್ಕಂಥ ವಸುದಾನ ಕೂಡ ಹೇಳ್ತಾನಂತೆ, ಮಾತರಂ ಬಾಲಕಂ ತ್ಯಕ್ವ, ನಾನು ತಮ್ಮನಾಗಿರತಕ್ಕಂತಹ ಆ ಪದ್ಮಾವತಿಯನ್ನು ಅಪ್ಪಿಕೊಂಡು ನಾನು ಲೋಕದಲ್ಲಿ ಸಂಪಾದಿಸತಕ್ಕಂತಹ ವ್ಯಕ್ತಿಯಲ್ಲಿ ಹೇಗೆ ಆ ತಾಯಿ ಮಕ್ಕಳನ್ನು ತೊರೆದು ಹೊರಡ್ತಾಳೋ ಅದೇ ರೀತಿಯಾಗಿ ನೀನು ನಮ್ಮನ್ನು ಬಿಟ್ಟು ಹೊರಡ್ತಾ ಇದ್ಯಾ ಅಂತ ಎಂಬುದಾಗಿ ಅವನು ವಸುದಾನ ಹೇಳ್ತಾನೆ. ಈ ಎಲ್ಲ ಒಂದು ರೀತಿಯಲ್ಲಿ ಆ ಅಗಲುವಿಕೆ ಪದ್ಮಾವತಿ ಇನ್ನೇನು ಅವಳು ಹೊರಡ್ತಾಳೆ ಶ್ರೀನಿವಾಸನ ಜೊತೆಗೆ. ಎಲ್ಲ ಈ ಸಂದರ್ಭವನ್ನು ನೋಡಿಕೊಂಡು ಅಳ್ತಾಳೆ. ತದನಂತರದಲ್ಲಿ ಈ ಧರಣಿ ರಾಜ ಅಳಿಯನಿಗೆ ಒಂದು ಅನುಗ್ರಹವನ್ನು ಮಾಡ್ತಾನಂತೆ. ಏನು ಅಂತಂದರೆ, ದೀರ್ಘಾಯುರ್ಭವ ಗೋವಿಂದ ಸರ್ವಲೋಕ ದುರಂದರ, ನೀನು ದೀರ್ಘಾಯುಷ್ಯವಂತನಾಗು ಎಂಬುದಾಗಿ ಆ ಮಾವನಾಗಿರತಕ್ಕಂತಹ ಆಕಾಶ ರಾಜ ಆ ಭಗವಂತನಿಗೆ ಆಶೀರ್ವಾದವನ್ನು ಮಾಡ್ತಾನೆ. ಅದೇ ರೀತಿಯಾಗಿ ಮಾಸಾಂತೆ ಗಚ್ಚ ಗೋವಿಂದ, ನೀನು 1 ತಿಂಗಳುಗಳ ಕಾಲ ಇಲ್ಲಿದ್ದುಕೊಂಡು ತದನಂತರದಲ್ಲಿ ನಿಮ್ಮ ಹೋಗಬೇಕು ಅಂತ ಹೇಳಿದಾಗ ಹೇಳ್ತಾನಂತೆ, ಎಲ್ಲರಿಗೂ ಕೂಡ ಆಶೀರ್ವಾದವನ್ನು ಮಾಡಿ ಈ ರೀತಿಯಾಗಿ ಅವರು ಆ ಧರಣೀದೇವಿ ಹೇಳ್ತಾಳೆ. ಹೇಳಿದಾಗ ಭಗವಂತ ಒಂದು ಮಾತನ್ನು ಹೇಳ್ತಾನಂತೆ, ನನಗೆ ಬೇರೆ ಇನ್ನಿತರವಾಗಿರತಕ್ಕಂತಹ ಕಾರ್ಯಗಳು ತುಂಬ ಇದೆ, ಅದಕ್ಕೋಸ್ಕರವಾಗಿ ನಾನು ಹೊರಡಬೇಕು ಅಂತ ಹೇಳಿಕೊಂಡು ಮಾವನ ಆಜ್ಞೆಯನ್ನು ಪಡೆದುಕೊಂಡು ಅಲ್ಲಿಂದ ಹೊರಡ್ತಾನೆ. ತದನಂತರದಲ್ಲಿ ತನ್ನ ಮನೆಯ ಕಡೆಗೆ ಭಗವಂತ ಹೊರಡ್ತಾನೆ. ಹೀಗೆ ಹೊರಟಾಗ ಪದ್ಮಾವತಿಯೇ ಧನ್ಯಳು ಅಂತ ಹೇಳಿಕೊಂಡು ಅಲ್ಲಿರತಕ್ಕಂತಹ ಎಲ್ಲ ರಾಜರುಗಳು ಕೂಡ ತಾವು ಹೇಳ್ತಾರಂತೆ. ಇನ್ನು ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾಗಿರ್ತಕ್ಕಂತಹ ಅನೇಕ ಪಾರಿತೋಷಗಳನ್ನು ನೀಡ್ತಾನಂತೆ. ಅದೇನು ಅಂತ ಕೇಳಿದರೆ ಅಕ್ಕಿ ಚೀಲ, ಇನ್ನು ಮುದ್ಗ, ಹೀಗೆ ಧಾನ್ಯ ಎಲ್ಲ, ಬಂಗಾರದ ಕೊಡಗಳು, ಕುದುರೆಗಳು, ಆನೆಗಳು, ಇನ್ನಿತರ ಎಲ್ಲ ವ್ಯವಸ್ಥೆಗೆ ಬೇಕಾಗಿರತಕ್ಕಂತಹ ವ್ಯವಸ್ಥೆಗಳನ್ನು ಭಗವಂತ ನೀಡ್ತಾನೆ. ಎಲ್ಲ ಅವನಿಗೆ ನೀಡಿ ರಾಜ ಬರ್ತಾನಂತೆ. ಅವನ ಜೊತೆಗೆ ತನ್ನ ಮಗಳ ಜೊತೆಗೆ ಒಂದು ಇಷ್ಟಿಷ್ಟು ದೂರದ ತನಕ ಅವಳ ಜೊತೆಗೆ ಬರ್ತಾನೆ. ನೀನು ಯೋಗ್ಯವಾಗಿರತಕ್ಕಂತಹ ರೀತಿಯಲ್ಲಿ ಕನ್ಯಾದಾನವನ್ನು ಮಾಡಿದ್ದೀಯ, ನಿನಗೆ ಒಳ್ಳೆಯ ಪುತ್ರಿಯನ್ನು ಪಡೆದಿದ್ದೀಯ, ಅದಕ್ಕೋಸ್ಕರವಾಗಿ ನೀನು ಇನ್ನು ಮುಂದೆ ಯಾವುದೇ ರೀತಿಯಾಗಿ ಸಂಕಟವನ್ನು ಪಡಬೇಡ ಅಂತೆಂಬುದಾಗಿ ಹೇಳ್ತಾನೆ ಶ್ರೀನಿವಾಸ. ಆಗ ಹೇಳ್ತಾನಂತೆ, ಸರ್ವಮಂಗಲಂ ಅಸ್ಮಾಕಂ, ನಾನು ನಿನಗೆ ನನ್ನ ಮಗಳನ್ನು ನೀಡಿ ನಾನು ಮಂಗಳವನ್ನು ಅನುಭವಿಸಿದ್ದೇನೆ, ನನಗೆ ಬೇರೆ ಏನೂ ಬೇಡ. ನನಗೆ ಏನು ಬೇಕು ಅಂತ ಕೇಳಿದರೆ, ದೇಹಿ ಭಕ್ತಿಯಷ್ಟಲಾಂ ಕೃಷ್ಣ ಸಕುಟುಂಬಸ್ಯ ಮೇನಗ, ನನಗೆ ನಿನ್ನಲ್ಲಿ ಅವಿರತವಾಗಿರತಕ್ಕಂಥ ಒಂದು ಭಕ್ತಿಯನ್ನು ನೀಡಬೇಕು ಅಂತ ಹೇಳಿಕೊಂಡು ಹೇಳ್ತಾನೆ. ಹೀಗೆ ಎಲ್ಲ ಭಗವಂತ ಅವನಿಗೆ ಅನುಗ್ರಹವನ್ನು ಮಾಡಿ ಅಲ್ಲಿಂದ ಹೊರಡ್ತಾಳೆ. ಅಲ್ಲಿಂದ ಹೊರಟ ಮೇಲೆ ಆ ರಮಾದೇವಿ ಅಲ್ಲಿಂದ ಮತ್ತೆ ಪುನಃ ತಾನು ಕರವೀರಪುರಕ್ಕೆ ಹೊರಡ್ತಾಳೆ. ಆ ಕರವೀರಪುರಕ್ಕೆ ಬಂದು ಅಲ್ಲಿ ನೆಲೆಸ್ತಾಳೆ. ಎಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು, ಇಂದ್ರಾದಿಗಳು ಎಲ್ಲರೂ ಕೂಡ ಭಗವಂತನ ಮದುವೆಯನ್ನು ನೋಡಿಕೊಂಡು ತಮ್ಮ ತಮ್ಮ ಸ್ವಸ್ಥಾನಗಳಿಗೆ ಅವರು ಹೊರಡ್ತಾಳೆ. ಹೀಗೆ ಹೇಳಿದಾಗ ಏನಾಗ್ತಿದೆ ಅಂತ ಹೇಳಿದರೆ, ಶತಾನಂದರು ಒಂದು ಮಾತನ್ನು ಹೇಳ್ತಾರಂತೆ. ಈ ವಿವಾಹದ ಮಹೋತ್ಸವ ಭಗವಂತನ ಈ ಉತ್ಸವಂ ಕಾರಯಂತಿ ವೈವಾಹಂ ವೆಂಕಟೇಶಿದು, ಭಗವಂತನ ಈ ಅದ್ಭುತವಾಗಿರತಕ್ಕಂತಹ ವಿವಾಹವನ್ನು ಯಾರು ಕೇಳ್ತಾರೋ ಅವರಿಗೂ ಸಹಿತ ಒಳ್ಳೆಯ ರೀತಿಯಲ್ಲಿ ಮಂಗಳಗಳು ಆಗ್ತದೆ. ಭಗವಂತನಿಗೆ ಎಲ್ಲ ಕಾಲದಲ್ಲೂ ಕೂಡ ಮಂಗಳಂ ಭಗವಾನ್ ವಿಷ್ಣು, ಮಂಗಳಂ ಮಧುಸೂದನ, ಮಂಗಳಂ ದೇವಕಿ ಪುತ್ರ, ಮಂಗಳಂ ಗರುಡಧ್ವಜ. ಭಗವಂತ ಸದಾ ಕಾಲದಲ್ಲಿಯೂ ಮಂಗಳ ಸ್ವರೂಪ. ಆದರೂ ಈ ಭಗವಂತ ತಾನು ಆ ವೆಂಕಟಗಿರಿಯಲ್ಲಿದ್ದುಕೊಂಡು ಆ ಪದ್ಮಾವತಿಯ
ಪದ್ಮಾವತಿಯನ್ನು ವಿವಾಹವಾಗಿರ್ತಕ್ಕಂತಹ ಇವತ್ತಿನ ದಿವಸ ಪರ್ವಕಾಲ ವೈಶಾಖ ಶುದ್ಧ ದಶಮಿ ದಿವಸ ಭಗವಂತ ಆ ಶ್ರೀನಿವಾಸ ಆ ಪದ್ಮಾವತಿಯನ್ನು ವರಿಸಿರತಕ್ಕಂತಹ ಮಹತ್ತರವಾದಕ್ಕಂತಹ ಪುಣ್ಯದ ದಿನ. ಇಂತಹ ಈ ದಿನದಲ್ಲಿ ಭಗವಂತನ ಈ ಶ್ರೀನಿವಾಸನ ಕಲ್ಯಾಣ ಇದರ ಮಹತ್ತರವಾಗಿರತಕ್ಕಂತಹ ವ್ಯವಸ್ಥೆಯನ್ನು ನಾವು ಹೇಳಿದ್ದೇವೆ. ಭಗವಂತ ಎಲ್ಲರಿಗೂ ಕೂಡ ಸನ್ಮಂಗಳವನ್ನುಂಟು ಮಾಡಲಿ, ತನ್ನ ಮೂಲಕವಾಗಿ ಜಗತ್ತಿಗೆ ಅದೇ ರೀತಿಯಾಗಿ ಎಲ್ಲರಿಗೂ ಕೂಡ ಕ್ಷೇಮವನ್ನು ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳಿಕೊಂಡು ಈ ಶ್ರೀನಿವಾಸ ಕಲ್ಯಾಣ ಪ್ರವಚನವನ್ನು ಶ್ರೀಹರಿಪ್ರಿಯತ ಶ್ರೀಕೃಷ್ಣಾರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರಿಯದೇವಾಲಂ ವಿಷ್ಣು ಮೇ ಪರಮಸ್ವೃತ್. ಶ್ರೀಕೃಷ್ಣಾರ್ಪಣಮಸ್ತು.